ಓಕೆ ಸ್ನೇಹಿತರೆ, ಅದ್ಭುತವಾದ ಧ್ಯಾನ ಆಯಿತು. ಇಷ್ಟವರೆಗೂ ನಾವು ಇವತ್ತಿನ ಈ ಕಿರು ಜ್ಞಾನ ಸಂದೇಶ ಭಾಗವಾಗಿ ಒಂದು ಅದ್ಭುತವಾದ ವಿಷಯವನ್ನು ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಈಗಾಗಲೇ ನಾವು ಎಷ್ಟೋ ಸರಿ ತಿಳ್ಕೊತಾ ಇದ್ವಿ, ಹೇಳ್ಕೊತಾ ಇದ್ವಿ ಏನಂತ, ಬಿ ಯುವರ್ ಓನ್ ಮಾಸ್ಟರ್, ಬಿಕಮ್ ಎ ಮಾಸ್ಟರ್ ಅಂತ ಅಲ್ವಾ? ಆದರೆ ನಿಮ್ಮ ಸ್ವಂತ ಮಾಸ್ಟರ್ ಆಗಿರಿ, ಸ್ವಂತ ಮಾಸ್ಟರ್ ಆಗಿ ಅಂತ ಹೇಳ್ತಾನೆ ಇದ್ವಿ. ಬಿ ಯುವರ್ ಓನ್ ಮಾಸ್ಟರ್, ಬಿಕಮ್ ಯುವರ್ ಓನ್ ಮಾಸ್ಟರ್. ಓಕೆ, ಸೊ ಇದರ ಸಲುವಾಗಿ ಅದ್ಭುತ ಜ್ಞಾನವನ್ನು ಇವತ್ತು ತಿಳ್ಕೊಂತೀವಿ. ಸ್ನೇಹಿತರೆ, ಏನಾಗುತ್ತಂದ್ರೆ, ಗೌತಮ್ ಬುದ್ಧರು ಅವರ ಜೀವನದಲ್ಲಿ ಅವರ ಜೀವನದಲ್ಲಿ ಅವರ ಸುತ್ತು ಹಲವಾರು ಮಾಸ್ಟರ್ಸ್, ಅಂದ್ರೆ ಹಲವಾರು ಶಿಷ್ಯರು ಹಲವಾರು ಶಿಷ್ಯರು ಅವರು ಹಿಂದೆ ಮುಂದೆ ಅವ್ರ ಸರೌಂಡಿಂಗ್ ಅಲ್ಲಿ ಓಡಾಡ್ತಾ ಇದ್ರು. ಹೇಳ್ಬೇಕಂದ್ರೆ ಅವರೆಲ್ಲರೂ ಹೇಗಿರ್ತಾರೆ ಅಂದ್ರೆ, ಗೌತಮ್ ಬುದ್ಧರು ಯಾರನ್ನೂ ಅವರು ನೀವು ಶಿಷ್ಯರಾಗಬೇಕು ಇಲ್ಲಾಂದ್ರೆ ಅವ್ರನ್ನ ಅಟ್ರಾಕ್ಟ್ ಮಾಡೋದು ಏನಿಲ್ಲ. ಹೇಳ್ಬೇಕಂದ್ರೆ ಹೇಗಿರ್ತದಂದ್ರೆ, ಇವರ ಜೀವನ ಅಂದ್ರೆ ಯಾರನ್ನೂ ಅವ್ರ ಮೇಲೆ ಡಿಪೆಂಡ್ ಮಾಡೋ ತರ ಮಾಡಲ್ಲ ಅವರು. ಇನ್ನು ಒಂದು ಇನ್ಸಿಡೆಂಟ್, ಒಂದು ಘಟನೆ ಏನಂದ್ರೆ, ಗೌತಮ್ ಬುದ್ಧರ ಲೈಫಲ್ಲಿ ಆಗಿರೋದು, 40 ವರ್ಷ ಅವ್ರ ಜೊತೆಗೆ ಒಡನಾಟ ಮಾಡಿರುವಂತ ಒಂದು ಅದ್ಭುತವಾದ ಅವರ ಶಿಷ್ಯ ಆನಂದ್ ಅಂತ ಇದ್ರು. ಆನಂದ್ ಏನಂತ ಕೇಳ್ತಾರೆ ಅಂದ್ರೆ, ಒಂದ್ ದಿವಸ ಮುಂಚೆ, ಅವ್ರು ತೀರೋಕ್ ಮುಂಚೆ ಒಂದ್ ದಿವಸ ಮುಂಚೆ ಕೇಳ್ತಾನೆ, ಗುರುಗಳೇ ನೀವು ತೀರೋದ್ರೆ ನಾವೆಲ್ಲರೂ ಏನ್ ಮಾಡೋದು, ನಮ್ಗೇನು ದಾರಿ ಅಂತ ಹೇಳ್ತಾರೆ. ಅವಾಗ ಅವ್ರೊಂದು ಮಾತು ಹೇಳ್ತಾರೆ, ಹೌದಾ, ಏನು ಇಲ್ಲ, ಬಿ ಎ ಲ್ಯಾಂಪ್ ಅನ್ ಟು ಯುವರ್ ಸೆಲ್ಫ್, ಅಂದ್ರೆ ಅಪೋ ದೀಪೋ ಭವ ಅಂತ ಹೇಳ್ತಾರೆ ಅವರು. ನೋಡಪ್ಪ, ನಿಮ್ಗೂ ನೀವು ಮಾಸ್ಟರ್ ಆಗಿ, ಅರ್ಥ ಆಯ್ತಾ, ನನ್ನ ಜೊತೆಗೆ ಇರೋದು ಸಾಕು, ನಾನು ಹೋಗೋದೇ ಬೆಸ್ಟು, ಇಲ್ಲಿಂದ ಹೋಗೋದೇ ಬೆಸ್ಟ್. ಇಲ್ಲ ಅಂದ್ರೆ ನೀವೆಲ್ಲರೂ ಹೀಗೆ ಇರ್ತೀರ, ನನ್ನ ಸುತ್ತು ಕೂತ್ಕೊಂಡು ಒಂಥರ ಭಜನೆ ಮಾಡ್ತಾ ಇರ್ತೀರ, ಆಯ್ತಾ? ನೀವೆಲ್ಲರೂ ನನ್ನ ಶಿಷ್ಯರಾಗಿ ಭಜನೆ ಮಾಡೋದೇ, ಅದು ಬಿಟ್ಟು ನೀವು ಮಾಸ್ಟರ್ ಆಗೋದು ಯಾವಾಗ? ವೆನ್ ಯು ವಿಲ್ ಬಿಕಮ್ ಎ ಮಾಸ್ಟರ್? ನೀವು ಮಾಸ್ಟರ್ ಆಗೋದೇ ಇಲ್ಲ ಈ ಥರ ನಾನಿದ್ರೆ, ಅದಕ್ಕೆ ನಾನು ಹೋಗೋದೇ ಬೆಸ್ಟು ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ, ಒಂದು ಕೆಲಸ ಮಾಡಿ, ಅಪೋ ದೀಪೋ ಭವ, ನಿಮ್ಮ ದೀಪ ನೀವೇ ಹಚ್ಕೊಳ್ಳಿ, ಬಿ ಎ ಲ್ಯಾಂಪ್ ಅನ್ ಟು ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಅದು ಹೇಳ್ಬಿಟ್ಟು ಪ್ರಾಣ ಅಂದ್ರೆ ಅವರ ಉಸಿರಾಟವನ್ನು ಬಿಡ್ತಾರೆ. ಈಗಾಗಲೇ ಹೇಳಿದ್ದೀನಿ ಬುದ್ಧ ನಿರ್ವಾಣ ಹೇಗಾಯ್ತು ಅಂತ. ಸೊ ಸ್ನೇಹಿತರೆ, ಇದರಲ್ಲಿ ಒಂದು ಅರ್ಥ ಇದೆ, ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಎರಡು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಸಾಮಾನ್ಯವಾಗಿ ಆಗ್ತಾ ಇರೋಂಥದ್ದು ಈ ಸೊಸೈಟಿಯಲ್ಲಿ, ಯಾವಾಗ ನೀವು ಮಾಸ್ಟರ್ ಆಗೋಕ್ಕೂ ಹೊರಡ್ತಿರೋ, ಅಂದ್ರೆ ನೀವು ಧ್ಯಾನ ಮಾಡ್ತಾ, ಸ್ವಾಧ್ಯಾಯ, ಸುಜನ ಸಾಂಗತ್ಯ ಇದೆಲ್ಲ ಮಾಡ್ತಾ ಇದ್ರೆ, ನಮಗೆ ಎಷ್ಟೋ ಶಕ್ತಿ, ಎಷ್ಟೋ ಯುಕ್ತಿ, ಎಷ್ಟೋ ಜ್ಞಾನ ಲಭ್ಯವಾಗ್ತಾ ಇರ್ತದೆ. ಆ ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವೇ ಮಾಸ್ಟರ್ ಆಗಿ ತಯಾರಾಗ್ತಾ ಇರ್ತೀವಿ. ಆದ್ರೆ ಈ ಮಾಸ್ಟರ್ಸ್ ಸುತ್ತು ಯಾರಾದ್ರೂ ಒಡನಾಟ ಮಾಡಿದ್ರೆ ಅವ್ರಿಗೆ ಅಟ್ರಾಕ್ಟ್ ಆಗ್ತಾರೆ. ನೋಡಿ, ಇದು ಹೆಂಗೆ ಅಂದ್ರೆ, ಒಂದು ಮಾಸ್ಟರ್ ಹೇಗಿರ್ತಾರೆ ಅಂದ್ರೆ, ಒಂದು ಮ್ಯಾಗ್ನೆಟಿಕ್ ತರ, ಒಂದು ಮ್ಯಾಗ್ನೆಟ್, ಅಯಸ್ಕಾಂತ ತರ. ಎಷ್ಟು ಪುಲ್ಲಿಂಗ್ ಇರ್ತದೆ ಅಂದ್ರೆ ಅವ್ರ ಕಡೆ, ಯಾರೇ ಅವ್ರ ಸುತ್ತು ಒಡನಾಟ ಮಾಡಿದ್ರೆ ಅವ್ರು ಆಟೋಮೆಟಿಕ್ ಆಗಿ ಫುಲ್ ಆಗ್ಬಿಡ್ತಾರೆ. ಅವ್ರು ಏನು ಮಾಡಲ್ಲ, ನೀವು ಬನ್ನಿ ಕೂತ್ಕೋಲಿ, ನಾನು ಕೇಳಿಸ್ಕೊಲಿ, ಏನು ಹೇಳಲ್ಲ. ಇದು ಹೇಗಿರ್ತದೆ ಅಂದ್ರೆ, ಎರಡು ತರ, ಒಂದು ವೈಟ್ ಮ್ಯಾಜಿಕ್, ಬ್ಲ್ಯಾಕ್ ಮ್ಯಾಜಿಕ್. ಇಲ್ಲಿ ಕೆಲಸ ಆಗೋದು. ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಏನು? ನೀವು ಶಕ್ತಿ ಸಂಪಾದನೆ ಮಾಡಿಕೊಂಡು ಆ ಶಕ್ತಿಯನ್ನು ಇನ್ನೊಬ್ಬರ ಮೇಲೆ ಉಪಯೋಗಿಸಿ ಅವನು ಡಾಮಿನೇಟ್ ಮಾಡ್ಕೋಗಿ ಅವನ್ನೆಲ್ಲ ನಿಮ್ಮ ವಶ ಮಾಡ್ಕೊಂಡದು, ಅದು ಬ್ಲ್ಯಾಕ್ ಮ್ಯಾಜಿಕ್. ವೈಟ್ ಮ್ಯಾಜಿಕ್ ಅಂದ್ರೆ ಏನು ಗೊತ್ತಾ? ಫಸ್ಟ್ ನಿಮ್ಗೆ ಬಂದಿರುವಂಥ ಶಕ್ತಿ, ಆ ಜ್ಞಾನವನ್ನು ನೀವೇ ಉಪಯೋಗಿಸ್ಕೊಂಡು ನಿಮ್ಮಲ್ಲಿರುವಂಥ ಅಶಾಂತಿ ನಾಶನ ಮಾಡಿಕೊಂಡು ನೀವು ಮಾಸ್ಟರ್ ಆಗೋದೇ ಅದು ವೈಟ್ ಮ್ಯಾಜಿಕ್. ಅಂದ್ರೆ ಇದು ಎರಡು ವಿಷಯಗಳು. ನೀವು ಡಾಮಿನೇಟ್ ಮಾಡ್ಕೊಳ್ಳಿ, ನಿಮ್ಗೆ ನೀವು ಮಾಸ್ಟರ್ ಆಗಿ, ಬಿಕಮ್ ಯುವರ್ ಓನ್ ಮಾಸ್ಟರ್, ಅದು ಸಾಕಷ್ಟೇ. ನಿಮ್ಮ ಸುತ್ತು ಯಾರನ್ನೂ ಅಟ್ರಾಕ್ಟ್ ಮಾಡೋದು, ಇನ್ನೊಬ್ಬರನ್ನು ನಿಮ್ಮ ಸ್ಲೇವ್ ಮಾಡ್ಕೊಂಡೋದು, ನಿಮ್ಮ ಬಾನಿಸೆ ಮಾಡ್ಕೊಂಡೋದು, ಇನ್ನೊಬ್ಬರು ನಿಮ್ಮ ಶಿಷ್ಯರು ಮಾಡ್ಕೊಂಡು ಏನು ಬೇಕೇ ಆಗಿಲ್ಲ. ನೀವು ಮಾಸ್ಟರ್ ಆದ್ರೆ ಸಾಕು, ಎಲ್ಲರೂ ಬಂದು ನಿಮ್ಮ ಸುತ್ತೆ ಸೇರ್ಕೊಂತಾರೆ.
ಅದರಲ್ಲಿ ಏನು ಸಂಶಯ ಇಲ್ಲ. ಯಾಕಂದ್ರೆ ಯು ಯು ಆರ್ ಎ ಮ್ಯಾಗ್ನೆಟಿಕ್ ಪುಲ್. ನಿಮ್ಮ ಹತ್ರ ಅಷ್ಟು ಮ್ಯಾಗ್ನೆಟಿಸಮ್ ಇದೆ. ಅರ್ಥ ಆಯ್ತಾ? ಇದಕ್ಕೆ ಸ್ವಲ್ಪ ಉದಾಹರಣೆ ಹೇಳ್ಬೇಕಂದ್ರೆ ವೈಟ್ ಮ್ಯಾಜಿಕ್ ಹೇಗಿರ್ತದೆ ಅಂತ ಬ್ಲ್ಯಾಕ್ ಮ್ಯಾಜಿಕ್ ಹೇಗಿರ್ತದೆ ಅಂತ ಇನ್ನು ಸ್ವಲ್ಪ ಉದಾಹರಣೆಗಳು ಹೇಳ್ತೀನಿ ನಾನು. ಉದಾಹರಣೆಗೆ ಏನಾಯ್ತಂದ್ರೆ ರಷ್ಯಾದಲ್ಲಿ ಒಂದು ಪರ್ಸನ್ ಇದ್ರು. ರಷ್ಯಾದಲ್ಲಿ ಅಂದ್ರೆ ರಷ್ಯನ್ ಪರಿಪಾಲನೆ ಮಾಡಕ್ಕೆ ಲೆನಿನ್ ಇದ್ರು. ಲೆನಿನ್ ಮುಂಚೆ ಇನ್ನೊಬ್ರು ಪರ್ಸನ್ ಇದ್ರು. ಸೊ ಅವರು ಅವ್ರ ಹೆಸರು ರಸ್ಪುತಿನ್ ಅಂತ. ಏನ್ ಹೆಸರು? ರಸ್ಪುತಿನ್ ಅವ್ರ ಹೆಸರು. ಅವ್ರೇನ್ ಮಾಡ್ತಾ ಇದ್ದಂದ್ರೆ ಅವರಲ್ಲಿ ಶಕ್ತಿ ಎಷ್ಟಿದೆ ಅಂದ್ರೆ, ನೋಡಿ, ನಮ್ಮ ಶಕ್ತಿಯನ್ನು ಯಾವ ತರ ಉಪಯೋಗಿಸಿ ಇನ್ನೊಬ್ರು ಡಾಮಿನೇಟ್ ಮಾಡ್ತೀವಿ ಅಂತಂದ್ರೆ, ಉದಾಹರಣೆಗೆ ಹಿಪ್ನಾಟಿಸಮ್ ಮಾಡ್ತಾ ಇರ್ತಾರೆ ನೋಡಿ. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಈ ಇಡೀ ನಮ್ಮ ಬಾಡಿಯಲ್ಲಿರುವಂತ ಎಲ್ಲಾ ಶಕ್ತಿಯನ್ನು ಈ ಕಣ್ಣುಗಳ ಹತ್ರ ತಗೊಂಡು ಬರ್ಬೇಕು. ಕಣ್ಣುಗಳ ಹತ್ರ ತಗೊಂಡು ಬಂದ್ರೆ ಆ ಕಣ್ಣುಗಳು ಉರಿತಾ ಇರ್ತದೆ, ಒಂಥರ ಲೈಕ್ ಬ್ರೈಟ್ ಆಗಿ ಒಂಥರ ಕಣ್ಣುಗಳು ಉರಿತಾ ಇರ್ತದೆ. ಅದರಿಂದ ಶಕ್ತಿ ಅಂದ್ರೆ ಅತ್ಯಂತ ಶಕ್ತಿ ಆ ಕಣ್ಣುಗಳಿಂದ ಆಚೆ ಕಡೆ ಕಲಿಸ್ತಾ ಇರ್ತಾರೆ ಅವರು. ಅಂದ್ರೆ ಇಡೀ ದೇಹ ಶಕ್ತಿ ಕಣ್ಣುಗಳ ಹತ್ರ ತಗೊಂಡ್ ಬಂದು ಆ ಕಣ್ಣುಗಳನ್ನ ಇನ್ನೊಬ್ರ ಕಡೆ ನೋಡಿದ್ರೆ ಅವ್ರು ನೋಡಿದ ತಕ್ಷಣ ಅವ್ರೇನಾಗ್ತಾರೆ ಗೊತ್ತಾ? ನಮ್ಮ ಆಪೋಸಿಟ್ ಅವರು ಅವರ ಮೈಂಡೇ ಸ್ಟಾಪ್ ಆಗ್ಬಿಡ್ತದೆ. ಅವ್ರ ಮೈಂಡ್ ಸ್ಟಾಪ್ ಆಗಿ ಅವ್ರು ಫಿಕ್ಸ್ ಆಗ್ಬಿಡ್ತಾರೆ. ನಿಮ್ಮಿಂದ ಅವ್ರು ಎಸ್ಕೇಪ್ ಆಗಲ್ಲ. ನೀವೇನು ಹೇಳಿದ್ರೆ ಕೇಳ್ತಾರೆ. ಇದೊಂದು ಮೆಥಡ್. ಇದು ಹಿಪ್ನಟಿಸಮ್ ಅಲ್ಲಿ ಕೆಲಸ ಮಾಡ್ತದೆ. ಅದೇ ರೀತಿಯಲ್ಲಿ ಇವರು ರಸ್ಪುತಿನ್ ಏನ್ ಮಾಡಿದೆ ಅಂದ್ರೆ, ಈ ಲೆನಿನ್ಗಿಂತ ಮುಂಚೆ ಅಲ್ಲಿ ಜಾರ್ ಫ್ಯಾಮಿಲಿ ಅಂತ ಇತ್ತು. ಜಾರ್ ಕಿಂಗ್ ಫ್ಯಾಮಿಲಿ ಇತ್ತು. ಅವನು ವಶ ಮಾಡ್ಕೊಂಡಿದ್ದಾನೆ ಯಪ್ಪ. ಇವ್ರು ಏನಂತಂದ್ರೆ ಒಂದು ರೈತ, ಆಕ್ಚುಲಿ ಹೇಳ್ಬೇಕಂದ್ರೆ ಅನ್ಎಜುಕೇಟೆಡ್. ಆದ್ರೆ ಅವನೇನ್ ಮಾಡಿದಾನೆ, ಈ ಟೆಕ್ನಿಕ್ ಕಲಿದಾನೆ. ಏನಂತಂದ್ರೆ ಇಡೀ ಅವರ ಶಕ್ತಿಯನ್ನು ಕಣ್ಣುಗಳು ತಗೊಂಡು ಬಂದು ಆ ಕಣ್ಣುಗಳಿಂದ ಇನ್ನೊಬ್ಬರ ಮೇಲೆ ಗುರಿ ಹಾಕಿದ್ರೆ ಸಾಕು, ಅವನು ಹಂಗೆ ನಿಂತು ಹೋಗ್ತಾನೆ. ಅವನ ಮೈಂಡ್ ಸ್ಟಾಪ್ ಆಗ್ತದೆ. ನೀವು ಏನ್ ಹೇಳಿದ್ರೆ ಅವ್ರು ಕೇಳ್ತಾನೆ. ನೀವು ಏನ್ ಇನ್ಸ್ಟ್ರಕ್ಷನ್ ಕೊಟ್ರೆ ಕೂತ್ಕೊ ಅಂದ್ರೆ ಕೂತ್ಕೊಂತಾನೆ, ಹೋಗಿ ಅಂದ್ರೆ ಹೋಗ್ತಾನೆ, ಅದು ಮಾಡಿದ್ರೆ ಅದು ಮಾಡ್ತಾನೆ. ಆ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಇದೊಂಥರ ಬ್ಲ್ಯಾಕ್ ಮ್ಯಾಜಿಕ್. ಇದನ್ನು ಉಪಯೋಗಿಸಬಾರದು ಆಕ್ಚುಲಿ ಹೇಳ್ಬೇಕಂದ್ರೆ. ಈ ರೀತಿಯಲ್ಲಿ ಇನ್ನೂ ಅನೇಕ ಎಕ್ಸಾಂಪಲ್ಸ್ ಇದೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾವು ಅಟವಿ ಪ್ರಾಂತಕ್ಕೆ ಹೋಗ್ತೀವಿ. ಅಟವಿಯಲ್ಲಿ ಹೋಗ್ತೀವಿ, ಏನಾಗ್ತದೆ ಅಲ್ಲಿ ಈ ಅಂದ್ರೆ ಈ ಸಿಂಹ ಮತ್ತೆ ಈ ಹುಲಿ, ಈ ಹುಲಿ ಇದೆಲ್ಲ ಅವೇನ್ ಮಾಡ್ತವೆ ಅಂದ್ರೆ, ಇನ್ನೊಂದು ಜಂತುವನ್ನು ಬೇಟ ಮಾಡಕ್ಕೆ ಅಲ್ಲಿ ಹತ್ರ ಹೋದ್ಮೇಲೆ ಇವ್ರು ಅಂದ್ರೆ ಪೂರ್ತಿ ಶಕ್ತಿ ಅವ್ರ ಕಣ್ಣುಗಳು ತಗೊಂಡ್ ಬಂದು ಕಣ್ಣುಗಳಿಂದ ಇನ್ನೊಂದು ಜಂತು ನೋಡ್ತದೆ. ನೋಡಿದ ತಕ್ಷಣ ಆ ಕಣ್ಣುಗಳು ಎಷ್ಟು ಉರಿ ಅಂದ್ರೆ ಅದರಿಂದ ಎಷ್ಟು ಶಕ್ತಿ ಆಚೆ ಕಡೆ ಹೋಗ್ತಾ ಇರ್ತದೆ ಅಂದ್ರೆ ಇಡೀ ಶಕ್ತಿಯನ್ನು ಕಲಿಸ್ತದೆ. ಅವಾಗ ಜಂತು ಆ ಅನಿಮಲ್ ಏನ್ ಮಾಡ್ತದೆ, ಸ್ಟಾಪ್ ಆಗ್ಬಿಟ್ಟು ಅಲ್ಲೇ ನಿಂತು ಹೋಗ್ತದೆ. ಅವಾಗ ಹೋಗಿ ಅದನ್ನು ಬೇಟೆ ಮಾಡ್ತದೆ. ಇದು ಒಂದು ಟೆಕ್ನಿಕ್. ಅರ್ಥ ಆಯ್ತಾ? ಇದು ಬ್ಲ್ಯಾಕ್ ಮ್ಯಾಜಿಕ್ ಕೆಳಗಡೆ ಬರುತ್ತೆ. ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಮಾಡುವಾಗ ಅಲ್ಲಿ ಏನಾಗ್ತದೆ ಗೊತ್ತಾ, ಪೂರ್ತಿ ಶಕ್ತಿ ಕಣ್ಣುಗಳಿಂದ ಹೋಗುತ್ತೆ. ಅಂತ ವ್ಯಕ್ತಿಗಳು ನೋಡಿದ್ರೆ ಅವ್ರ ಫೇಸ್ ನೋಡಿದ್ರೆ ಫೇಸಲ್ಲಿ ಶಕ್ತಿ ಇಲ್ಲ, ವಿಹೀನವಾಗಿರ್ತದೆ. ಒಂಥರ ವಿಕಾರವಾಗಿ ವಿಹೀನವಾಗಿರ್ತದೆ ಅವ್ರ ಫೇಸ್. ಯಾಕಂದ್ರೆ ಇಡೀ ದೇಹ ಶಕ್ತಿ ಕಣ್ಣುಗಳಿಂದ ಹೋಗ್ತಾ ಇದೆಯಲ್ಲ. ಈಗ ಮತ್ತೆ ಮುಖ ಹೇಗಿರ್ತದೆ? ಮುಖ ವಿಕಾರವಾಗಿ ಇರುತ್ತೆ, ಶಕ್ತಿ ವಿಹೀನವಾಗೇ ಇರ್ತದೆ ಅಲ್ವಾ? ಈ ರೀತಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ವರ್ಕ್ ಆಗೋದು ಸ್ನೇಹಿತರೆ. ಯಾವಾಗಲೂ ನಿಮ್ಮ ಶಕ್ತಿಯನ್ನು ಉಪಯೋಗಿಸಿಕೊಂಡು ಇನ್ನೊಬ್ಬನು ಡಾಮಿನೇಟ್ ಮಾಡೋದು ಬೇಕೇ ಆಗಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಏನ್ ಮಾಡಬೇಕು? ನಮಗೆ ಶಕ್ತಿ ಬಂದ್ರೆ ನಮ್ಮ ಶಕ್ತಿಯನ್ನು ನನ್ನ ಒಳಗಡೆನೆ ಸಂಗ್ರಹಣ ಮಾಡಿಕೊಂಡು ನಾನು ನಮ್ಮಲ್ಲಿರುವಂಥ ಅಶಾಂತಿಯನ್ನು, ಅಲ್ಲಿರುವಂಥ ಅನೇಕ ಈ ಅರ್ಷಡ್ವರ್ಗನ್ನು ಅವೆಲ್ಲನೂ ಪರಿಪಾಲನೆ ಮಾಡಿ ಅದ್ರ ಮೇಲೆ ಒಂದು ನಿಗ್ರಹ ಇಟ್ಕೊಂಡು ಮನ ಅಂದ್ರೆ ಎಲ್ಲ ಇಂದ್ರಿಯಗಳ ಮೇಲೆ ನಿಗ್ರಹ ಇಟ್ಕೊಂಡು ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಮಾಡಿಕೊಂಡು ನಮಗೂ ನಾವು ಮಾಸ್ಟರ್ ಆಗೋದು ಅತಿ ಉತ್ತಮ ವಿಧಾನ. ನಿಮಗೆ ಶಕ್ತಿ ಬಂದ್ರೆ ಈ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಮಾಡೋದು ಅತ್ಯುತ್ತಮ ವಿಷಯ. ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಯಾವಾಗ್ಲೂ ಅಷ್ಟೇ ನಾವು ನಮ್ಮ ಶಕ್ತಿಯನ್ನು ಇನ್ನೊಬ್ಬರಿಗೆ ಉಪಯೋಗಿಸಿದ್ರೆ, ಅಂದ್ರೆ ಈಗ ಹೇಳ್ತಾ ಇದೆ, ಯಾವಾಗ್ಲೂ ಅಷ್ಟೇ ನಿಮ್ಮ ಸುತ್ತಿರುವಂತ ಶಿಷ್ಯರನ್ನು ಯಾವಾಗ್ಲೂ ನಿಮ್ಮ ಮೇಲೆ ಡಿಪೆಂಡ್ ಮಾಡೋ ರೀತಿಯಲ್ಲಿ ಮಾಡ್ಕೋಬಾರದು. ಅರ್ಥ ಆಯ್ತಾ? ಅಂದ್ರೆ ಯಾವಾಗ್ಲೂ ಅಷ್ಟೇ ಒಂದು ಮಾಸ್ಟರ್ ಏನ್ ಮಾಡ್ತಾರೆ ಗೊತ್ತಾ, ಮಾಸ್ಟರು ಆಟೋಮೆಟಿಕ್ ಆಗಿ ಡಾಮಿನೇಟ್ ಮಾಡ್ತಾನೆ. ನಿಮ್ ಇದು ಗೊತ್ತಿರಲಿ. ಯಾರೇ ಒಂದು ಮಾಸ್ಟರ್ ಹತ್ರ ನೀವು ಹೋದ್ರೆ ಅಲ್ಲಿ ಆಗೋದು ಒಂದೇ. ನೀವು ಅಲ್ಲಿ ಹೋದ ತಕ್ಷಣ ಆಟೋಮೆಟಿಕ್ ಆಗಿ ಅವರು ಡಾಮಿನೇಟ್ ಮಾಡೋದು ಗೊತ್ತಾಗಲ್ಲ, ಅವ್ರು ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗಲ್ಲ. ಆದ್ರೆ
ಆಟೋಮೆಟಿಕ್ ಆಗಿ ಡಾಮಿನೇಟ್ ಆಗತ್ತೆ. ಡಾಮಿನೇಟ್ ಹೇಗಾಗತ್ತೆ ಅಂದರೆ ಅವರೇ ಮಾಸ್ಟರ್ ಆಗಿದ್ದಾರೆ. ಇದಷ್ಟೇ ಇರೋದು. ಯಾರು ಅವ್ರಿಗವರೇ ಮಾಸ್ಟರ್ ಆಗ್ತಾರೋ ಇನ್ನೊಬ್ರು ಅವ್ರ ಹತ್ರ ಹೋದ್ರೆ ಮ್ಯಾಗ್ನೆಟಿಕ್ ಪುಲ್ ಥರ ಕೆಲಸ ಮಾಡಿ ನೀವು ಅವ್ರಿಗೆ ಶಿಷ್ಯರು ಆಗ್ಬಿಡ್ತೀರ ಅಷ್ಟೇ, ಇನ್ನೇನಾಗಲ್ಲ. ಅಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಥರ ನಿಮ್ನ ಇನ್ನೊಂದು ಮಾಡೋದು, ನಿಮಗೂ ಅವರ ಶಕ್ತಿಯನ್ನು ಉಪಯೋಗಿಸಿ ಅವ್ರನ್ನ ವಶಪಡಿಸ್ಕೊಂಡು ಏನು ಮಾಡಲ್ಲ. ನೋಡಿ ಇದೆಷ್ಟು ಅದ್ಭುತ ಅಂದರೆ, ಅವರ ಪ್ರಭಾವಳಿ ಒಳಗಡೆ ಹೋದ್ರೆ ಸಾಕು ಆಟೋಮೆಟಿಕ್ಕಾಗಿ ಅಟ್ರಾಕ್ಟ್ ಆಗ್ಬಿಡ್ತೀರ. ಅದು ಮಾಸ್ಟರ್ಗಿರುವಂಥ ಕ್ವಾಲಿಟಿ. ಅದಕ್ಕೆ ಫಸ್ಟ್ ನೀವು ಮಾಸ್ಟರ್ ಆಗಿ ನೀವು ಯಾರನ್ನೂ ಡಾಮಿನೇಟ್ ಮಾಡೋದು ಬೇಕಾಗಿಲ್ಲ ಈ ಪ್ರಪಂಚದಲ್ಲಿ, ವಿಶ್ವದಲ್ಲಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಅದಕ್ಕೆ ಮಾಸ್ಟರ್ಸ್ ಆದಷ್ಟು ಏನು ಮಾಡ್ತಾರೆ ಅಂದರೆ ನಿಮ್ಮನ್ನು ದೂರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ನಿಮ್ಮನ್ನ ಒಂದು ಮಾಸ್ಟರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಇಡೀ ಜೀವನ ಪರ್ಯಂತ ಅವ್ರ ಮೇಲೆ ಡಿಪೆಂಡ್ ಆದರೆ ಏನದು ಪ್ರಯೋಜನ? ನೀವು ಮಾಸ್ಟರ್ ಆಗೋದು ಯಾವಾಗ? ಯಾವಾಗಲೂ ನನ್ನ ಮಾಸ್ಟರ್ ಇದ್ದಾರೆ, ನಾನು ಅವ್ರ ಮೇಲೆ ಡಿಪೆಂಡ್ ಆಗ್ತೀನಿ, ಅವ್ರಿದ್ರೆ ಸಾಕು, ಇಷ್ಟು ತುಂಬ ಜನ ಈ ಥರ ಪದಗಳು ಉಪಯೋಗಿಸ್ತಾ ಇರ್ತಾರೆ. ಅದು ತಪ್ಪದು. ಆ ರೀತಿಯಲ್ಲಿ ಯಾವಾಗಲೂ ಇರಬಾರ್ದು ಸ್ನೇಹಿತರೆ. ಯಾವಾಗಲೂ ಒಂದು ಮಾಸ್ಟರ್ ಲಕ್ಷಣ ಏನು ಗೊತ್ತಾ? ದೇ ನೆವರ್ ಮೇಕ್ ಯು ಡಿಪೆಂಡ್ ಆನ್ ದೆಮ್, ದೇ ನೆವರ್ ಡಾಮಿನೇಟ್ ಯು, ರೈಟ್? ದೇ ವಿಲ್ ಮೇಕ್ ಯು ಟು ಫ್ರೀ ಫ್ರಮ್ ದಿಸ್ ಡಾಮಿನೇಷನ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೆಥಡ್. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಸೊ ಇಲ್ಲಿ ಏನಾಗ್ತದೆ ಅಂದರೆ, ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ವೆರಿ ಸಿಂಪಲ್ ಇದು. ಸೊ ಇಲ್ಲೇನಾಗ್ತದೆ, ಪ್ರತಿಯೊಬ್ಬರು ಮಾಸ್ಟರ್ ಈ ರೀತಿಯಲ್ಲೇ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಇನ್ನೊಬ್ರು ಮಾಸ್ಟರ್ನ ಅಬ್ಸರ್ವ್ ಮಾಡೋಣ. ಅವ್ರ ಹೆಸರು ಗುಡ್ಡೆಜಪ್ ಅಂತ. ಗುಡ್ಡೆಜಪ್ ಅಂತ ನೀವು ಈ ಮಾಸ್ಟರ್ ಹೆಸರು ನೀವು ಕೇಳಿರ್ಬೋದು, ರೈಟ್? ಇವ್ರ ಮಾಸ್ಟರ್ ಹೆಸರು ಕೇಳಿರ್ಬೋದು. ಈ ಗುಡ್ಡೆಜಪ್ಪನವರು, ಅವರಲ್ಲಿ ಅನಂತ ಮ್ಯಾಗ್ನೆಟಿಸಮ್ ಇದೆ. ದೊಡ್ಡ ಮಾಸ್ಟರ್ ಇವರು, ಒಂಥರ ಗೌತಮ್ ಬುದ್ಧ, ಮಹಾವೀರ, ಅದಕ್ಕಿಂತ ಆ ಲೆವೆಲ್ ಮಾಸ್ಟರ್. ಆದರೆ ಈ ಫಾರಿನ್ ಮಾಸ್ಟರ್, ಪಾಶ್ಚಾತ್ಯ ದೇಶ ಮಾಸ್ಟರ್. ಅವ್ರ ಹತ್ರ ಒಂದು ವಿದ್ಯಾರ್ಥಿ ಇದ್ರು. ಅವ್ರ ಹೆಸರು ಔಸ್ಪೆನ್ಸ್ಕಿ. ಅವ್ರ ಹೆಸರೇನು? ಪೆನ್ಸ್ಕಿ ಅಂತ ಹೇಳ್ಬೋದು. ಅವರು ಇವ್ರ ಹತ್ರ ತುಂಬಾ ವರ್ಷದಿಂದ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಒಂದು ಒಳ್ಳೆ ವಿದ್ಯಾರ್ಥಿ ತಯಾರಾಗ್ತಾರೆ. ಸಣ್ಣ ವಯಸ್ಸಿಂದ ಅವ್ರ ಹತ್ರ ಇದ್ರು. ಅವ್ರಿಗೇನು ಗುರಿ ಅಂದರೆ, ನಾನು ದೊಡ್ಡ ಮಾಸ್ಟರ್ ಆಗಬೇಕು. ಸೊ ಆದರೆ ಅವರ ಈಗಾಗಲೇ ಸ್ವಲ್ಪ ಟೆಕ್ನಿಕ್ಸ್ ಗೊತ್ತಾಗಿದೆ, ಅವ್ರು ಮಾಡ್ತಾ ಇದ್ರು. ಅವ್ರು ಮಾಡೋ ರೀತಿ ಅಂತಂದರೆ ಆಲ್ಮೋಸ್ಟ್ ಅವರು ಎನ್ಲೈಟನ್ಮೆಂಟ್ಗೂ ಹತ್ರ ಇದ್ರು. ಎನ್ಲೈಟನ್ಮೆಂಟ್ ಅಂದರೆ ಸೊ ದ ವರ್ಜ್ ಆಫ್ ಅವೇಕನಿಂಗ್ ಅಂತ ಹೇಳ್ತೀವಿ ನಾವು. ಆ ರೀತಿಯಲ್ಲಿ ಇದ್ರು. ಅವರ ಪರಿಸ್ಥಿತಿ ಆಗಿತ್ತು ಈ ಔಸ್ಪೆನ್ಸ್ಕಿ ಪರಿಸ್ಥಿತಿ. ಯಾವಾಗ? ಈ ಗುಡ್ರುಜೆ ಪತ್ರ ಶಿಷ್ಯರಿಕದಲ್ಲಿ ಇರುವಾಗ. ಸೊ ಒಂದು ದಿವಸ ಬಂತು, ಏನಾದರೂ ಮಾಡಿ ನಮ್ಮ ಗುರು ನನಗೆ ಹೆಲ್ಪ್ ಮಾಡ್ತಾನೆ, ನಾನು ಒಂದು ಎನ್ಲೈಟನ್ ಆಗ್ಬಿಡ್ತೀನಿ ಅಂತ ಸಮಯ ಬಂತು. ಆವಾಗ ಗುಡ್ರುಜೆಪ್ಪು ತುಂಬ ಬ್ಯಾಡ್ ಆಗಿ ಬಿಹೇವ್ ಮಾಡ್ತಾನೆ ಇವ್ರಿಗೆ. ಎಷ್ಟು ಬ್ಯಾಡ್ ಅಂದರೆ ಅವನೇ ಬಿಟ್ಟು ಹೋಗ್ಬೇಕು ಇಲ್ಲಿಂದ. ಅಂದರೆ ಅವನು ಏನಾದರೂ ಮಾಡಿ ಇಲ್ಲಿಂದ ಬಿಡಿಸ್ಬೇಕು ಅಂತ ಗುಡ್ರುಜೆಪ್ ಉದ್ದೇಶ. ನೋಡಿ ಹೆಂಗಿರ್ತದೋ. ಎಷ್ಟು ಬ್ಯಾಡ್ ಆಗಿ ಬಿಹೇವ್ ಮಾಡಿದೆ ಅಂದರೆ ಒಂಥರ ಅಬ್ಸೂರ್ಡ್ ಅಂತ ಹೇಳ್ತೀವಿ ನಾವು. ಅಂದರೆ ಆ ಪದಗಳು, ಲ್ಯಾಂಗ್ವೇಜು, ಬಿಹೇವಿಯರ್ ಯೂಸ್ ಮಾಡಿದಕ್ಕೂ ಅವನು ಸಾಕಪ್ಪ, ಇವನ ಹತ್ರ ಇರೋದು ನನ್ನ ಕೈ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಿಟ್ಟು ಹೋಗ್ತಾನೆ. ಯಾಕೆ ಈ ಥರ ಮಾಡೋಕೆ ಹೋಗಿದ್ದಾನೆ ಅಂತ ಮತ್ತೆ ಅರ್ಥ ಮಾಡ್ಕೊಂಡೋಗಿ ಹೋಗಿದ್ರೆ, ಸೊ ಅವಾಗ ಅರ್ಥ ಆಗತ್ತೆ ಏನಂತಂದ್ರೆ, ಅಂದರೆ ಯಾವಾಗ ಇವ್ರನ್ನು ಆ ಆಶ್ರಮದಿಂದ ಆಚೆ ಕಡೆ ಹಾಕ್ತಾರೋ, ಓಕೆ, ಅವಾಗ ಅವನು ಇಂಡಿಪೆಂಡೆಂಟ್ ಆಗಿ ತಯಾರಾಗ್ತಾನೆ. ಇಲ್ಲ ಅಂದ್ರೆ ನನ್ನ ಗುರು ಇದ್ದಾರೆ ಏನೋ ಮಾಡ್ತಾರೆ ಅಂತ ಇದೇ ರೀತಿಯಲ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿಯಲ್ಲಿ ಆಗ್ತಾ ಇರ್ತಾರೆ ಸ್ನೇಹಿತರೆ. ಹಲವಾರು ಸಂಘಟನೆಗಳು ಈ ತರ ಆಗಿದೆ. ಹೇಳ್ಬೇಕಂದ್ರೆ ಪತ್ರಿ ಸರು ಅವ್ರ ಹತ್ರ ಹೋದ್ರೆ ಏನಾಗತ್ತೆ ಗೊತ್ತಾ? ಅವ್ರ ಕಣ್ಣುಗಳು ದಿಟ್ಟಿಸಿ ಆಗಿ ನಿಮ್ಮ ಕಡೆ ನೋಡಿದ್ರೆ ಒಂಥರ ನಿಮ್ಮ ಮೈಂಡ್ ಸ್ಟಾಪ್ ಆಗತ್ತೆ. ನಾನು ಅದು ಅಬ್ಸರ್ವ್ ಮಾಡಿದೆ, ಎಷ್ಟೋ ಸಲ ಅಬ್ಸರ್ವ್ ಮಾಡಿದೆ. ನೀವು ನೇರವಾಗಿ ಅವ್ರ ಎದುರುಗ ಕೂತ್ಕೊಂಡು ಅವ್ರು ನಿಮ್ಮ ಕಡೆ ದಿಟ್ಟಿಸಿ ನೋಡಿದ್ರೆ, ಈ ಎರಡು ಕಣ್ಣುಗಳು ದಿಟ್ಟಿಸಿ ನಿಮ್ಮ ಕಡೆ ನೋಡಿದ್ರೆ ನಿಮ್ಮ ಮೈಂಡ್ ಸ್ಟಾಪ್ ಆಗತ್ತೆ. ನಿಮಗೆ ಯಾವುದೇ ಯೋಚನೆ ಬರಲ್ಲ. ಅದನ್ನ ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ. ಎಷ್ಟೋ ಜನ ಅಲ್ಲಿಗೆ ಹೋಗ್ತಾರೆ, ಏನೋ ಹೇಳ್ಬೇಕು, ಅದೇ ಹೇಳ್ಬೇಕು, ಇದೇ ಹೇಳ್ಬೇಕು, ಯಾವುದು ಹೇಳೋಕ್ಕೂ ಸಾಧ್ಯವಿಲ್ಲ. ಏನು ಹೇಳೋಕ್ಕೂ ಸಾಧ್ಯವಿಲ್ಲ. ನೀವು ನಿಂತೋಗೋದು ಗ್ಯಾರಂಟಿ, ನೀವು ಸುಮ್ಮನೆ ಕೂತ್ಕೊಳ್ಳೋದು ಗ್ಯಾರಂಟಿ. ನೀವೇನಾದ್ರೂ ಹೆಚ್ಚು ಮಾತಾಡಿ, ಇನ್ ಕೇಸ್ ಬೈ ಚಾನ್ಸ್ ನೀವು ಹೆಚ್ಚು ಮಾತಾಡಿ ಏನಾದರೂ ಸ್ವಲ್ಪ ಗೊಂದಲ ಮಾಡಿಕೊಂಡು ಏನೇನೋ ಮಾತಾಡ್ಕೋದ್ರೆ ಒಂದು ದಿಢೀರ್ ಅಂತ ಹೇಳ್ಬಿಟ್ಟು ಒಂದು ಹೊಡೆದು ಬಿಡ್ತಾನೆ. ಖಂಡಿತ ಹೊಡಿತಾನೆ, ಅದೇನು ಡೌಟ್ ಇಲ್ಲ.
ಆ ರೀತಿಯಲ್ಲಿ ಆಗ್ತಾ ಇತ್ತು. ಹಲವಾರು ಸಂಘಟನೆಗಳು ಈ ತರ ಆಗಿದೆ ಸ್ನೇಹಿತರೆ. ಅಂದ್ರೆ ಆ ಮಾಸ್ಟರ್ ಆ ಶಕ್ತಿ ನೋಡಿ ಹೆಂಗಿರ್ತದೆ. ಆ ಎರಡು ಕಣ್ಣುಗಳಿಂದ ನೋಡ್ತಾರೆ ಅಷ್ಟೇ. ಆ ಎರಡು ಕಣ್ಣುಗಳಿಂದ ನಿಮ್ ಕಣ್ಣುಗಳು ನೋಡ್ತಾರೆ ಅಷ್ಟೇ, ನೀನು ನೋಡೋಲ್ಲ. ನೀವು ಪೂರ್ತಿ ರೀಡ್ ಮಾಡ್ತಾನೆ. ಈಗಾಗಲೇ ನಾನು ಇಷ್ಟು ಇಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಯಾರಾದ್ರೂ ಯಾರಾದ್ರೂ ನಮ್ಮ ಕಣ್ಣುಗಳನ್ನ ದಿಟ್ಟಿಸಿ ನೋಡಿ ನಿಮ್ಮ ಕಣ್ಣುಗಳ ಒಳಗೆ ನೋಡಿದ್ರೆ ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ, ಏನು ಯೋಚನೆ ಹೋಗ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತದೆ. ಅದು ಮಾಸ್ಟರ್ ವಿಧಾನ, ರೀಡ್ ಮಾಡೋ ವಿಧಾನ. ನಿಮ್ಮನ್ನು ರೀಡ್ ಮಾಡೋ, ನಿಮ್ಮ ಮೈಂಡ್ ರೀಡ್ ಮಾಡೋ ವಿಧಾನ ಅವರು ಆ ರೀತಿಯಲ್ಲಿ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲಿ ಏನಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮಾಸ್ಟರ್ ಶಕ್ತಿ ಹೇಗಿರ್ತದೆ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಆ ರೀತಿಯಲ್ಲಿ ಇಲ್ಲಿ ಇನ್ನೂ ಸ್ವಲ್ಪ ಸಮಯ ಏನಾಗುತ್ತೆ ಗೊತ್ತಾ, ಪತ್ರಿಕೆ ಸರ್ ಏನ್ ಮಾಡ್ತಾ ಇದೆ ಅಂದ್ರೆ, ಸ್ವಲ್ಪ ಜನಗಳು ಅವ್ರ ಹತ್ರ ಬಂದ ತಕ್ಷಣ ಯಾವುದೇ ಕಾರಣ ಇಲ್ಲ, ಸೊ ದಿಢೀರ್ ಅಂತ ಹೇಳ್ಬಿಟ್ಟು ಒಂದು ಭಯಂಕರ ಹೊಡಿತಾರೆ. ಅವರು ಏನೇನೋ ಸಿಟ್ಟು ಮಾಡಿಕೊಂಡು ಇವರಿಂದ ದೂರ ಹೋಗ್ತಾರೆ ಅಷ್ಟೇ, ಇವರಿಂದ ದೂರ ಹೋಗ್ತಾರೆ. ಆದ್ರೆ ಏನಾಗ್ತಾ ಇತ್ತಲ್ಲ ಅಂತಂದ್ರೆ, ಅಲ್ಲಿ ಭಜನೆ ಮಾಡ್ತಾ ಇರ್ತಾರೆ ಸ್ವಲ್ಪ ಜನ. ಭಜನೆ ಅಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗೋದು, ಇವರೇ ಮಾಸ್ಟರ್, ನನಗೆ ಇವರಿಲ್ಲ ಅಂದ್ರೆ ನಾನಿಲ್ಲ, ಸೊ ನನ್ನ ಲೈಫೇ ಇವ್ರ ಮೇಲೆ ಇಂತ ಇರ್ತಾರಲ್ಲ, ಅವನ್ನ ಬಿಡ್ಸಕ್ಕೆ ಒಂದು 4 ಜಾಡ್ಸಿ ಹೊಡಿಬಿಡ್ತಾನೆ. ಅವಾಗ ಏನಪ್ಪಾ ಈ ತಲೆನೋಪ ಅಂತ ಹೇಳ್ಬಿಟ್ಟು ಇವ್ನ ಬಿಟ್ಬಿಟ್ಟು ಹೋಗಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಬಿಡಿಸೋದೇ ಸುಮಾರು ಜನ ಆಯ್ತು. ಇನ್ನೊಂದು, ನೀವು ತುಂಬಾ ಅವ್ರ ಮೇಲೆ ಪ್ರೇಮೆ, ಅವ್ರಿಗೆ ತುಂಬಾ ಹತ್ರ ಆಗ್ತಾ ಇರುವಾಗ ಅವಾಗ ನೋಡ್ತಾನೆ, ಅಬ್ಸರ್ವ್ ಮಾಡ್ತಾನೆ, ನಿಮ್ನ ಭಯಂಕರ ಒಂಥರ ಕೆಟ್ಟ ಭಾಷೆ ಯೂಸ್ ಮಾಡ್ತಾರೆ ನಿಮ್ಮ ಮೇಲೆ. ಅವಾಗ ಅವ್ರನ್ನು ಸ್ವಲ್ಪ ನೀವು ದೂರ ಆಗಕ್ಕೆ ಪ್ರಯತ್ನ ಮಾಡ್ತೀರಾ. ಅವಾಗ ನೀವು ಮಾಸ್ಟರ್ ತಯಾರಾಗಕ್ಕೆ ನೀವು ಟ್ರೈ ಮಾಡ್ತೀರಾ. ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಅರ್ಥ ಮಾಡ್ಕೋಬೇಕು ನಾವು, ಅಲ್ವಾ? ಸೊ ಅದೇ ರೀತಿಯಲ್ಲಿ ಏನಾಗತ್ತೆ ಸ್ನೇಹಿತರೆ, ಯಾವಾಗಲೂ ಅಷ್ಟೇ, ನಾವು ಈ ಸ್ಪಿರಿಚುವಾಲಿಟಿಯಲ್ಲಿ ನೀವೇನೇ ಸಂಪಾದನೆ ಮಾಡಿದ್ರೆ, ಅಂದ್ರೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ನಾವು ಶಕ್ತಿಯನ್ನು ಯಾವ ರೀತಿಯಲ್ಲಿ ವೇಸ್ಟ್ ಮಾಡ್ತಾ ಇರ್ತೀವಿ ಅಂದ್ರೆ, ನಮಗೆ ಒಳ್ಳೆ ಸ್ಪಿರಿಚುವಾಲಿಟಿ, ನಾವು ಅಂದ್ರೆ ಸ್ಪಿರಿಚುವಾಲಿಟಿ ಇದ್ದೀವಿ, ನಾವು ಧ್ಯಾನ ಮಾಡ್ತಾ ಇದೀವಿ, ನಮಗೆ ಒಳ್ಳೆ ಶಕ್ತಿ ಬರ್ತಾ ಇದೆ, ಮತ್ತೆ ಒಳ್ಳೆ ಅನುಭವಗಳು ಬರ್ತಾ ಇದ್ರೆ, ಇದೆಲ್ಲ ಇಡೀ ಪ್ರಪಂಚಕ್ಕೆ ಹೇಳ್ತಾ ಇರ್ತೀವಿ. ಯಾವ್ದನ್ನ ಸ್ವಲ್ಪ ಒಳ್ಳೇದಾದ್ರೆ ಏನ್ ಮಾಡ್ತೀವಿ, ಎಲ್ಲರೂ ಪ್ರಚಾರ ಮಾಡೋದು, ಹಿಂಗಾಯ್ತು ಹಿಂಗಾಯ್ತು ಹೇಳ್ಬಾರ್ದು. ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ಈ ಎಡಗೈ ಮಾಡೋದು ಈ ಬಲಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಎಡಗೈ ಮಾಡ್ತಾ ಇರ್ತದಲ್ಲ, ಬಲಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಜೀಸಸ್ ಕ್ರೈಸ್ಟ್. ನೋಡಿ ಎಷ್ಟು ಅದ್ಭುತ ವಿಷಯ ಅದು. ಅದು ಇನ್ನೊಂದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ನನಗೆ ಯಾವುದೇ ಒಂದು ಅನುಭವ ಆದರೆ, ಸ್ಪಿರಿಚುವಲ್ ಅನುಭವ, ಇಡೀ ಪ್ರಪಂಚಕ್ಕೆ ಹೇಳೋದು ಹಿಂಗಾಯ್ತು ಹೇಳ್ಬಾರ್ದು. ಸ್ಪಿರಿಚುವಲ್ ಮೆಥಡ್ ಅಲ್ಲಿ ನೀವು ಏನೇ ಸಂಪಾದನೆ ಮಾಡಿದ್ರೆ ನಿಮ್ಮ ಒಳಗಡೆ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದ್ರೆ, ಆ ಶಕ್ತಿ ವೇಸ್ಟ್ ಆಗಲ್ಲ. ಈ ಶಕ್ತಿ ಹಾಗೆ ಇದ್ರೆ ನಿಮ್ಮ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಯೂಸ್ ಆಗತ್ತೆ. ನೋಡಿ, ಹಲವಾರು ಮಾಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಜನ ಹೇಳ್ತಾ ಇದೀನಿ, ಈಗ ಧ್ಯಾನ ಮಾಡಿದೀವಿ, ಶಕ್ತಿ ಬಂತು, ಗೊತ್ತಾಯ್ತು, ನನ್ನದು ಶಕ್ತಿ ಬಂತು, ನಾನು ಇನ್ನೊಬ್ಬರು ಹೀಲ್ ಮಾಡ್ತೀನಿ ಅಂತ ಹೋಗ್ತೀವಿ ನಾವು, ಅಲ್ವಾ? ಇನ್ನೊಬ್ಬರು ಹೀಲ್ ಮಾಡ್ತೀವಿ ಅಂತ ಹೋಗ್ತೀವಿ. ಆ ಹೀಲ್ ಮಾಡೋದ್ರಲ್ಲಿ ನಿಮ್ಮ ಶಕ್ತಿ ವೇಸ್ಟ್ ಆಗ್ತಾ ಇರ್ತದೆ. ಆಮೇಲೆ ಶಕ್ತಿ ವೇಸ್ಟ್ ಆಗೋದು ಒಂದಿಲ್ಲ, ನಿಮ್ಮ ಈಗೋ, ನಿಮ್ಮ ಒಳಗಡೆ ಇರುವಂತ ಆ ಈಗೋ ಹೆಚ್ಚಾಗ್ತಾ ಹೋಗ್ತದೆ. ಅಹಂಕಾರ ಏನೊಂದು, ನಾನು ಹೀಲ್ ಮಾಡ್ತಾ ಇದ್ದೀನಿ, ನಾನು ಮಾಡಿದ್ದೀನಿ, ಹಿಂಗ್ ಮಾಡಿದ್ದೀನಿ, ಹಂಗ್ ಮಾಡಿದ್ದೀನಿ, ಇದರಲ್ಲಿ ನಿಮ್ಮಲ್ಲಿರುವಂತ ಎಲ್ಲಾ ಶಕ್ತಿ ವೇಸ್ಟ್ ಮಾಡ್ಕೊಂಡು ನೀವು ಅವ್ರನ್ನ ಡಾಮಿನೇಟ್ ಮಾಡಕ್ ಹೋಗ್ತೀರಾ. ಅವ್ರು ನಿಮ್ಮ ಶಿಷ್ಯ ಮಾಡ್ಕೊಳಕ್ ಹೋಗ್ತೀರಾ. ನೀವು ಹೆಂಗೆ ಹೇಳಿದ್ರೆ ಅವ್ರು ಕೇಳ್ಬೇಕಂತ ನಿಮ್ಮ ಉದ್ದೇಶ. ಆದ್ರೆ ನಿಮ್ಮ ಶಕ್ತಿ ವೇಸ್ಟ್ ಆಗ್ತಾ ನೀವು ಮಾಸ್ಟರ್ ಆಗೋದು ಹೇಗೆ? ನೀವೊಂದು ಇನ್ನರ್ ಟ್ರಾನ್ಸ್ಫಾರ್ಮೇಶನ್, ಅದ್ಭುತ ಟ್ರಾನ್ಸ್ಫಾರ್ಮೇಶನ್ ನಿಮ್ಮಲ್ಲಿ ಬರೋದು ಹೇಗೆ? ಸಾಧ್ಯವಾಗಲ್ವಲ್ಲ. ಮತ್ತೆ ಅದು ಮಾಡಬಾರ್ದು, ಅದು ತಪ್ಪಲ್ವಾ? ಅಂದ್ರೆ ನಿಮ್ಮಲ್ಲಿ ಶಕ್ತಿ ಬಂದಿದೆ, ಇಟ್ಕೊಳ್ಳಿ, ಒಳಗಡೆ ಇಟ್ಕೊಳ್ಳಿ, ಸೀಕ್ರೆಟ್ ಆಗಿ ಇಟ್ಕೊಳ್ಳಿ, ಗುಪ್ತವಾಗಿ ಇಟ್ಕೊಳ್ಳಿ. ಉದಾಹರಣೆಗೆ ಹೇಳ್ತೀನಿ, ಇಲ್ಲಿ ಸೂಫಿ ಸಿಸ್ಟಮ್ ಅಲ್ಲಿ ಒಂದು ಮೆಥಡ್ ಇದೆ, ಸೂಫಿ ಅಂತ ನಿಮ್ಗೆ ಅದೊಂದು ಟ್ರೆಡಿಷನ್. ಈ ಬುದ್ಧ ಮಾಂಗ್ಸು, ಸೂಫಿ ಮಾಂಗ್ಸು, ಮತ್ತೆ ಜೈನಿಸಂ ಅಂದ್ರೆ ಈ ಮಹಾವೀರ್ ಇದೆಲ್ಲ ಒಂದೊಂದು ವರ್ಗ, ಅದು ಒಂದು ಸಮೂಹ. ಅಲ್ಲೇನಾಗಿದೆ ಅಂದ್ರೆ, ಸೂಫಿಯಲ್ಲಿ ಅವ್ರು ಹೇಳ್ತಾರೆ, ಯಾರಿಗಾದ್ರೂ ಒಂದು ಒಳ್ಳೆ ಶಕ್ತಿ ಬಂದ್ರೆ ಅವ್ರು ಯಾರಿಗೂ ಹೇಳ್ಬಾರ್ದು. ಇನ್ನೊಂದು ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಅವರು ಎಲ್ಲರಿರೋ ಸಮಯದಲ್ಲಿ ಹೋಗಿ ಪ್ರೇಯರ್ ಮಾಡಬಾರ್ದು ಅಂತ ಹೇಳ್ತಾರೆ. ಮಾಸ್ಕ್ ಒಳಗಡೆ ಹೋಗಿ, ಮಸೀದಿ ಒಳಗಡೆ ಹೋಗಿ ನೀವು ಪ್ರೇಯರ್ ಮಾಡಕ್ ಹೋಗ್ಬೇಡಿ. ಎಲ್ಲಾರು ನಿದ್ದೆ ಮಾಡಿದ ಮೇಲೆ, ಎಲ್ಲಾರು ಅಂದ್ರೆ ಒಂಥರ ನಿದ್ದೆ ಹೋಗಿದ ಮೇಲೆ ಅವಾಗ ಹೋಗಿ ನೀವು ಪ್ರೇಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ಮ ಶಕ್ತಿ ಆ ರೀತಿಯಲ್ಲಿ ಇನ್ನೊಬ್ಬರಿಗೆ ವೇಸ್ಟ್ ಮಾಡಬಾರ್ದು. ಓಕೆ, ನಿಮ್ನ ಕಂಡಿಡಿದ ಮೇಲೆ ನಿಮ್ ಸುತ್ತ ಆಟೋಮೆಟಿಕ್ ಎಲ್ಲಾರು ಬಂದ್ಬಿಡ್ತಾರೆ, ಅವಾಗ ನಿಮ್ ಶಕ್ತಿ ಎಲ್ಲ ವೇಸ್ಟ್ ಆಗ್ಬಿಡ್ತದೆ. ಆ ರೀತಿ ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ. ಇದೊಂದು ಪದ್ಧತಿ, ಎಸ್ಪೆಷಲಿ ಸೂಫಿ ಸಿಸ್ಟಮ್ ಅಲ್ಲಿ. ಅದೇ ರೀತಿಯಲ್ಲಿ ಅಲ್ಲೊಂದು ಎಕ್ಸಾಂಪಲ್ ಇದೆ, ಒಂದು ಇನ್ಸಿಡೆಂಟ್ ಇದೆ. ಏನಂತಂದ್ರೆ,
ಸೂಫಿ ಮಾಂಕ್ ಒಬ್ರು ಜುನಾಯ್ಡ್ ಅಂತ ಒಂದು ಮಾಂಕ್ ಇದ್ರು. ಜುನಾಯ್ಡ್, ಅವ್ರ ಹೆಸರು ಜುನಾಯ್ಡ್. ಆ ಜುನಾಯ್ಡ್ ಹತ್ರ ಏನಾಗಿದೆ ಅಂದ್ರೆ, ಒಂದು ಪರ್ಸನ್ ಹೋಗ್ತಾರೆ ಜುನಾಯ್ಡ್ ಹತ್ರ. ಜುನಾಯ್ಡ್ ಹೆಂಗೆ ಅಂದ್ರೆ ಗ್ರೇಟ್ ಮಾಸ್ಟರ್, ಸೂಫಿ ಮಾಸ್ಟರ್. ಅವ್ರ ಹತ್ರ ಆ, ಅದ್ಭುತ ಶಕ್ತಿ, ಅದ್ಭುತ ಶಕ್ತಿ. ಆದ್ರೆ ಅವರು ಯಾರಿಗೂ ನೋಡಿ, ಇಲ್ಲಿ ಏನಾಗತ್ತೆ ಗೊತ್ತಾ, ನಮ್ಮ ಜ್ಞಾನವನ್ನು ಹಂಚ್ಕೊಳ್ಳಿ. ಜ್ಞಾನ ಎಷ್ಟಾದ್ರೂ ಹಂಚ್ಕೊಳ್ಳಿ, ಪರವಾಗಿಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ, ನನ್ನ ಜ್ಞಾನ, ನನ್ನಲ್ಲಿ ಏನಿದೆ ನಾನೆಲ್ಲ ನಿಮಗೆ ಹೇಳ್ಕೊಡ್ತಾನೆ ಇರ್ತೀನಿ. ಪ್ರತಿ ದಿವಸ ನಾನು ಈ ಜ್ಞಾನ ಹಂಚಿಕೆ ನಾನಾದವುದು, ಇನ್ನು ಹಲವಾರು ಮಾಸ್ಟರ್ಸ್, ಆಲ್ ಸೀನಿಯರ್ ಮಾಸ್ಟರ್ಸ್, ನಾಗರಾಜ್ ಸರ್, ಅವರ ಜ್ಞಾನ ಹಂಚ್ಕೊಳ್ತಾರೆ. ಆದರೆ ಅವ್ರ ಒಳಗಡೆ ಏನಾಗ್ತಾ ಇದೆ, ಒಳಗಡೆ ಇವತ್ತು ಈ ಥರ ಆಯಿತು, ಹೊರಗಡೆ ಈ ಅನುಭವ ಬಂತು, ಈ ಎನರ್ಜಿ ಬಂತು ನನಗೆ, ಇದು ಹೊರಗಡೆ ನನ್ನ ಹೊರಗಡೆ ಹೆಚ್ಚಾಗ್ತಾ ಇದೆ. ಪ್ರತಿಯೊಂದು ಯಾಕೆ ಕೇಳಬೇಕು? ನಿಮ್ಮ ಸ್ಪಿರಿಚುವಲ್ ಸೀಕ್ರೆಟ್ಸ್ ನಿಮ್ಮ ಹತ್ರ ಇಟ್ಕೋಬೇಡ. ಮತ್ತೆ ನೀವು ಇಡೀ ಪ್ರಪಂಚಕ್ಕೆ ಹೇಳಿದ್ರೆ ವೀಕ್ ಆಗ್ಬಿಡ್ತದೆ, ಶಕ್ತಿ ವೇಸ್ಟ್ ಆಯಿತು. ಮಾಡಬಾರ್ದಲ್ಲ ಅದು. ಅಂದರೆ ನಿಮ್ಮ ಸ್ಪಿರಿಚುವಲ್ ಅನುಭವಗಳು ಎಷ್ಟು ಹಂಚ್ಕೋಬೇಕು ಅಷ್ಟೇ ಹಂಚ್ಕೋಬೇಕು. ನಿಮ್ಮ ಈ ಧ್ಯಾನ ಮಾಡಿದ್ರಾ, ಸ್ಪಿರಿಚುವಾಲಿಟಿಯಲ್ಲಿ ಇದ್ದೀರಾ, ಈಗ ಎಷ್ಟು ನಿಮ್ಮಲ್ಲಿ ಟ್ರಾನ್ಸ್ಫರ್ಮೇಷನ್ ಬಂತು, ಯಾವ ರೀತಿಯಲ್ಲಿ ನಿಮ್ಮ ಅರಿಷಡ್ ವರ್ಗಲು ನಿಯಂತ್ರಣ ಆಯಿತು, ನಿಮ್ಮಲ್ಲಿ ದ್ವೇಷ, ಕೋಪ, ಕಾಮ, ಅಂದರೆ ಎಲ್ಲ ಅನೇಕ ಅನೇಕ ಕೋರಿಕೆಗಳು ಯಾವ ರೀತಿಯಲ್ಲಿ ನಿಮ್ಮಲ್ಲಿ ಆಧೀನಕ್ಕೆ ಬಂತು, ನಿಯಂತ್ರಣಕ್ಕೆ ಬಂತು, ಅಷ್ಟು ಮಾತ್ರ ಹೇಳಿ ಸಾಕು ನಿಮ್ಮ ಅನುಭವ. ಇನ್ನೇನಾದರೂ ಸ್ವಲ್ಪ ನೀವು ನೋಡಿದರೆ ಅದು ಇದು ಸ್ವಲ್ಪ ಅನಿಸಿದ್ರೆ ಹೇಳಿ. ಬಟ್ ಯಾವುದೇ ನಿಮಗೆ ಅದ್ಭುತ ಶಕ್ತಿ ಒಳಗಡೆ ಬಂತು, ನಿಮ್ಮಲ್ಲಿ ಒಂಥರ ಅನೇಕ ಅನುಭವಗಳಾಯಿತು, ಇವೆಲ್ಲ ಬಿಡಿಸಿ ಬಿಡಿಸಿ ಪ್ರತಿಯೊಂದು ಇಡೀ ಪ್ರಪಂಚಕ್ಕೆ ಹೇಳೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಒಂದು ಅದ್ಭುತ ಮಾಸ್ಟರ್ ಜುನಾಡ್ ಇದ್ರು. ಅವ್ರ ಹತ್ರ ಒಂದು ವ್ಯಕ್ತಿ ಹೋಗ್ತಾನೆ, ಗುರುಗಳೇ, ನಿಮ್ಮ ಹತ್ರ ಅದ್ಭುತ ಸೀಕ್ರೆಟ್ ಇದೆ ಅಂತ ಗೊತ್ತು, ಸೀಕ್ರೆಟ್ ಶಕ್ತಿ ಇದೆ ನಿಮ್ಮ ಹತ್ರ, ಅನೇಕ ಜನಕ್ಕೆ ಗೊತ್ತು ನಿಮ್ಮ ಹತ್ರ ಸೀಕ್ರೆಟ್ ಇದೆ ಅಂತ, ನನಗೆ ಹೇಳ್ಬೇಕು ಇದು ಅಂತ ಹೇಳ್ತಾರೆ. ನೋಡಪ್ಪ, ಇದು 30 ವರ್ಷ ಆಯ್ತು ನಾನು ಇದು ಸಂಪಾದನೆ ಮಾಡೋಕ್ಕೆ, 30 ವರ್ಷ ಆಗಿದೆ ನನಗೆ. ನಿಮ್ಮ ಹತ್ರ ಪೇಷನ್ಸ್ ಇದೆಯಾ? ವೆಯ್ಟ್ ಮಾಡ್ತೀರಾ? ಹೇಳ್ತೀರಾ ಅಂತ. ಹಾಂ, ವೆಯ್ಟ್ ಮಾಡ್ತೀನಿ. ಹೇಳಿ, ಎಷ್ಟು ವರ್ಷ? 30 ವರ್ಷ ವೆಯ್ಟ್ ಮಾಡಬೇಕು. ಹೌದಾ? ಓಕೆ ಸ್ವಾಮೀಜಿ ಅಂತ ಅವ್ರ ಹತ್ರ ಕೆಲಸ ಮಾಡ್ತಾ, ಅವ್ರ ಸರ್ವಿಸ್ ಸೇವೆ ಮಾಡ್ತಾ ಮಾಡ್ತಾ ಇರ್ತಾರೆ. 30 ವರ್ಷ ಬಂತು, ಮುಗೀತು. ಲಾಸ್ಟ್ ಡೇ ಕೇಳ್ತಾನೆ, ಸ್ವಾಮೀಜಿ ನೀವು ಹೇಳಿದ್ರಲ್ಲ 30 ವರ್ಷ ವೆಯ್ಟ್ ಮಾಡಿದ್ದೀನಿ, ನನಗೆ ಹೇಳ್ಕೊಡಿ ಆ ಸೀಕ್ರೆಟ್ ಅಂತ. ಹೌದಾ, ಹೇಳ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು, ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾರೆ. ನಾನು ಹೇಳ್ಕೊಡ್ತೀನಿ, ನೀವು ಯಾರಿಗೆ ಹೇಳ್ಬಾರ್ದು ಅಂತ ಹೇಳ್ತಾರೆ. ಅರೆ ಏನಪ್ಪ ಇದು, ನಾನು 30 ವರ್ಷ ವೆಯ್ಟ್ ಮಾಡಿದೆ ಈ ಸೀಕ್ರೆಟ್ ತಗೊಂಡು ಎಲ್ಲರಿಗೂ ಹೇಳಕ್ಕೆ. ಇಲ್ಲಿ ನೋಡಿದ್ರೆ ಇವರು ಈಗ ಯಾರಿಗೆ ಹೇಳ್ಬಾರ್ದು ಅಂತ ಹೇಳ್ತಾರಲ್ಲ, ಇದೇನು ಕತೆ ಅಂತ ಹೇಳ್ಬಿಟ್ಟು, ನನಗೆ ಬೇಡ ಬೇಡ, ನಿಮ್ಮ ಸೀಕ್ರೆಟ್ ಬೇಡ, ಏನು ಬೇಡ, ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟು ಹೋಗ್ತಾನೆ. ಅರ್ಥ ಆಯ್ತಾ? ಇಲ್ಲಿ ಏನಂತಂದ್ರೆ ಮಿತ್ರ, ಅರ್ಥ ಮಾಡ್ಕೋಬೇಕು. ಯಾವುದೇ ಶಕ್ತಿಯನ್ನು ಅವ್ರು ಹೇಳ್ತಾರೆ, ನೀವು ಇಡೀ ಪ್ರಪಂಚಕ್ಕೆ ಹೇಳಿದ್ರೆ ಆ ಸೀಕ್ರೆಟ್ ಹೇಗಾಗತ್ತೆ? ನಿಮ್ಮ ಶಕ್ತಿ ವೇಸ್ಟ್ ಆಗತ್ತೆ. ನಿಮ್ಮ ಶಕ್ತಿಯನ್ನು ಯಾರಿಗೂ ಅನ್ನೆಸರಿ ನಿಮ್ಮ ಒಳಗಡೆ ಇರುವಂಥ ಆ ಅದ್ಭುತ ಶಕ್ತಿ, ಆ ಪವಾಡಗಳು ನೀವು ಇಡೀ ಪ್ರಪಂಚಕ್ಕೆ ಹಂಚ್ತಾ ಹೋದ್ರೆ, ನಿಮ್ಮ ಶಕ್ತಿ ವೇಸ್ಟ್ ಆದ್ರೆ ಹೋದ್ರೆ, ನಿಮ್ಮ ಇನ್ನರ್ ಟ್ರಾನ್ಸ್ಫರ್ಮೇಷನ್ ಯಾವಾಗ ಮಾಡ್ಕೊತೀರಾ? ನಿಮ್ಮ ಅಂತರ್ ಪರಿವರ್ತನಕ್ಕೆ ಹೇಗೆ ಯೂಸ್ ಆಗತ್ತೆ? ಇದೇ ರೀತಿಯಲ್ಲಿ ನಾನು ಹೇಳ್ತಾ ಇರ್ತೀನಿ, ಸಮಗ್ರ ಸ್ವಾಸ್ಥ್ಯದಲ್ಲಿ ಅನೇಕ ಚಿಕಿತ್ಸೆಗಳು ಉಪಯೋಗಿಸ್ಕೊಳ್ಳಿ. ನಿಮ್ಮ ಈ ದೇಹದ ಕಾಯಿಲೆಗಳು ಏನೇ ಬಂದರೂ ವಾಸಿ ಮಾಡ್ಕೊಳ್ಳಿ. ನಿಮ್ಮ ಆತ್ಮಶಕ್ತಿಯನ್ನು, ನಿಮ್ಮ ಪವಾಡದ ನಿಮ್ಮ ಇನ್ನರ್ ಎನರ್ಜಿಯನ್ನು ನಿಮ್ಮ ಆತ್ಮ ಬೆಳವಣಿಗೆ, ಆತ್ಮ ಪುರೋಗತಿಗೆ ಉಪಯೋಗಿಸ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ವೇಸ್ಟ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಇರ್ತೀನಿ. ಅಂದರೆ ಆತ್ಮ ಪುರೋಗತಿ ಅನ್ನೋದು ಅತ್ಯಂತ ಗುಪ್ತವಾದದ್ದು, ಅತ್ಯಂತ ನಿಷ್ಠವಾದದ್ದು, ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನು ಅದಕ್ಕೆ ಉಪಯೋಗಿಸಬೇಕು. ಅನಾವಶ್ಯಕವಾಗಿ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಪದೇ ಪದೇ ಎಷ್ಟೋ ಸಲ ನಾವು ಹೇಳೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಅದಕ್ಕೋಸ್ಕರ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮಗಿರೋ ಇಲ್ಲಿ ಅರ್ಥ ಆಗೋದು ಒಂದೇ ಒಂದು ವಿಷಯ ಏನಂತಂದರೆ, ನಮ್ಮ ಶಕ್ತಿಯನ್ನು ಅನವಸರವಾಗಿ ಅನವಸರವಾಗಿ ನಾವು ಅನಾವಶ್ಯಕವಾಗಿ ಉಪಯೋಗಿಸಬಾರ್ದು. ನಾವು ಬಿ ಯುವರ್ ಓನ್ ಮಾಸ್ಟರ್. ಅಂದರೆ ನಾವು ಮಾಸ್ಟರ್ ಆಗಬೇಕಂದ್ರೆ ಅತ್ಯಂತ ನಿಷ್ಠವಾದ ನಿಮ್ಮ ಅಂದರೆ ಒಂದು ಈ ಸ್ಪಿರಿಚುವಲ್ ಅನುಭವಗಳಾಗ್ಬೋದು, ಅಂದರೆ ನಿಮ್ಮ ಆಧ್ಯಾತ್ಮಿಕ ಅತಿ ಗುಪ್ತವಾದ ಅತಿ ಆಳವಾದ ಅನುಭವಗಳಾಗ್ಬೋದು, ಆಳವಾದ ಶಕ್ತಿ ಆಗ್ಬೋದು, ಯಾವುದೇ ಅನ್ನೆಸರಿ ವೇಸ್ಟ್ ಮಾಡ್ಕೋಬಾರ್ದು. ಒಂದು ಸರಿ ನೀವು ಮಾಸ್ಟರ್ ಆದರೆ ಆವಾಗ ನೋಡಿ ಹೇಗಿರ್ತದೆ ಅಂದರೆ ಮ್ಯಾಜಿಕ್. ಅಂದರೆ ನೀವು ಈ ಶಕ್ತಿಯನ್ನು ಗುಪ್ತವಾಗಿ ಇಟ್ಕೊಂಡು ಏನೇ ನಿಮ್ಮ ಜ್ಞಾನ ಹಂಚಿಕೆ ಮಾಡಿ, ಏನಾದರೂ ಅಂತರ ಪರಿವರ್ತನೆ ಆದರೆ ಹೇಳಿ, ನಿಮಗೆ ವ್ಯಾಧಿ ಒಟ್ಟೋಗಿದೆ ಹೇಳಿ, ಪ್ರಪಂಚಕ್ಕೆ ಹೇಳಿ, ಪರವಾಗಿಲ್ಲ. ಈ ಧ್ಯಾನ ಶಕ್ತಿ ಎಲ್ಲ ಗೊತ್ತಾಗಲಿ, ಪರವಾಗಿಲ್ಲ. ಜ್ಞಾನ ಹಂಚಿಕೆ ಮಾಡ್ತಾ ಹೋಗಿ, ಪ್ರತಿ ಮನೆಗೆ ಮಾಡ್ತಾ ಹೋಗಿ, ನೋ ಪ್ರಾಬ್ಲಮ್. ಬಟ್ ಈ ಶಕ್ತಿ ನಿಮ್ಮಲ್ಲಿ ಪವಾಡ ಅನುಭವಗಳು ಒಳಗಡೆ ಇಟ್ಕೊಂಡು ನೀವು ಸಾಧನೆ ಕಂಟಿನ್ಯೂ ಮಾಡಿ. ಯು ಬಿಕಮ್ ಎ ಮಾಸ್ಟರ್ ಆಫ್ ಯುವರ್ ಸೆಲ್ಫ್ ಫಸ್ಟ್. ನಿಮ್ಮಲ್ಲಿ ಇಲ್ಲ ಅಂದರೆ ನೀವು ಮಾಸ್ಟರ್ ಆಗಿಲ್ಲ ಅಂದರೆ ನಿಮ್ಮಲ್ಲಿರುವಂಥ ಅಶಾಂತಿ, ನಿಮ್ಮಲ್ಲಿರುವಂಥ ಆ ವೈಲೆನ್ಸ್ ನಿಮ್ಮನ್ನು ತಿನ್ಬಿಡ್ತದೆ. ನಿಮ್ಮನ್ನು ಅಲೋ ಮಾಡಲ್ಲ, ಮಾಸ್ಟರ್ ಆಗಿ ತಯಾರಾಗಕ್ಕೆ ಅಲೋ ಮಾಡಲ್ಲ. ಎಸ್ಪೆಷಲಿ ಅರಿಷಡ್ ವರ್ಗಗಳು ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮ ಅಂಥ ಅದ್ಭುತ ಶಕ್ತಿ,
ಅತ್ಯಂತ ಶಕ್ತಿಯನ್ನು ನಿಮ್ಮ ಒಳಗಡೆ ಬಳಸ್ಕೊಳ್ಳಿ, ನಿಮ್ಮ ಒಳಗಡೆ ಇಟ್ಕೊಳ್ಳಿ. ಅದನ್ನು ಆ ರೀತಿಯಲ್ಲಿ ನೀವು ಮಾಸ್ಟರ್ ಆಗಿದ್ರೆ ಸ್ನೇಹಿತರೆ, ನೀವು ಯಾರನ್ನೂ ಅಟ್ರಾಕ್ಟ್ ಮಾಡಂಗಿಲ್ಲ. ನೀವು ಒಂದ್ ಕಡೆ ಕೂತ್ಕೊಂಡ್ರೆ ಸಾಕು. ನೋಡಿ, ಅನೇಕ ಮಾಸ್ಟರ್ಸ್, ರಮಣ ಮಹರ್ಷಿ ಅವರು ಏನು ಹೆಚ್ಚು ಓದಿದಿಲ್ಲ. ಆ ಆಶ್ರಮದಲ್ಲಿ ಕೂತಿರುವಾಗ ಅನೇಕ ಜನರು, ಅನೇಕ ಹೈಯೆಸ್ಟ್ ಪೊಸಿಷನ್ ಅಂತ ಎಷ್ಟೋ ಜನರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಯಾರ್ಯಾರು ಎಲ್ಲಿಂದನೋ ಬೇರೆ ಬೇರೆ ಕಡೆಯಿಂದ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಅವ್ರ ಸುತ್ತು ಕೂತ್ಕೊಂತ ಇದ್ರು. ಅದೊಂದು ಮ್ಯಾಗ್ನೆಟ್ ಅಷ್ಟೇ, ಪುಲ್ ಮಾಡ್ತದೆ. ಅವ್ರ ಸುತ್ತು ಕೂತ್ಕೊಳ್ಳುವಾಗ ನಮ್ಮ ಮೈಂಡ್ ಸ್ಟಾಪ್ ಆಗ್ತದೆ, ನಾವು ಶಾಂತಿಯಲ್ಲಿ ಹೋಗ್ತೀವಿ. ಆ ರೀತಿಯಲ್ಲಿ ಏನಾಗತ್ತಂದ್ರೆ, ನೀವೇ ಯು ಬಿಕಮ್ ಯುವರ್ ಓನ್ ಮಾಸ್ಟರ್. ದಟ್ ಈಸ್ ಸಫಿಷಿಯಂಟ್. ನೀವು ಯಾರನ್ನೂ ಅಟ್ರಾಕ್ಟ್ ಮಾಡಂಗಿಲ್ಲ, ಯಾರನ್ನೂ ಶಿಷ್ಯರು ಮಾಡ್ಕೊಂಡಂಗಿಲ್ಲ. ಅದು ಆಟೋಮೆಟಿಕ್ ತನ್ನಂತದೇ ಆಗ್ತದೆ. ಆ ರೀತಿಯಲ್ಲಿ ಸ್ನೇಹಿತರೆ, ಸೊ ವಿ ಹ್ಯಾವ್ ಟು ಬಿಕಮ್ ಅವರ್ ಓನ್ ಮಾಸ್ಟರ್. ಅದಕ್ಕೂ ಬೇಕಾಗಿರುವಂಥ ಇವೆಲ್ಲಾನು ಪರಿಪಾಲನೆ ಮಾಡ್ತಾ, ಸೊ ಈ ರೀತಿಯಲ್ಲಿ ನಾವು ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ವಿಲ್ ಬಿಕಮ್ ಅವರ್ ಓನ್ ಮಾಸ್ಟರ್. ಅಂದರೆ ನಾವು ಸ್ವಂತ ಯಜಮಾನಿ, ಸ್ವಂತ ಮಾಸ್ಟರ್ ಆಗಿ ನಾವು ತಯಾರಾಗ್ತೀವಿ. ಸೊ ಇದು ಇವತ್ತಿನ ಕಿರು ಜ್ಞಾನ ಸಂದೇಶ ಭಾಗವಾಗಿ. ಇದು ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು. ಧನ್ಯವಾದಗಳು ಗುರುಜಿ. ಇವತ್ತಿನ ದಿವಸ ಕಿರು ಸಂದೇಶದಿಂದ ನಮ್ಮಲ್ಲಿ ಅದ್ಭುತವಾದಂತ ಒಂದು ಜ್ಞಾನವನ್ನ ಹಂಚಿಕೆ ಮಾಡಿದೀರಾ. ತುಂಬಾ ಅಭಿನಂದನೆಗಳು. ಎಸ್ ಮಾಸ್ಟರ್ಸ್, ಎಲ್ಲರೂ ಸೇರಿ ಇವತ್ತು ಅದ್ಭುತವಾದಂತ ಒಂದು ಸಂಗೀತ ಧ್ಯಾನದಿಂದ ಆರಂಭ ಮಾಡಿ ಕಿರು ಸಂದೇಶದೊಂದಿಗೆ ಇವತ್ತು ಇಲ್ಲಿಯವರೆಗೆ ಕಾಲವನ್ನು ನಾವು ಕಳೆದಿದ್ದೇವೆ. ಈಗ ಮುಂದೆ ಇರ್ತಕ್ಕಂಥದ್ದು ಪ್ರತಿ ಶುಕ್ರವಾರ ಇರ್ತಕ್ಕಂಥ ಸಮಗ್ರ ಜೀವನ ಶೈಲಿಯ ಅಂಗವಾಗಿ 3 ಜನ ಮಾಸ್ಟರ್ಸ್ ಗಳಿಂದ ಇವತ್ತು ನಿಮಗೆ ಸಂದೇಶ ಸಿಗ್ತಾ ಇದೆ. ಮೊದಲನೇದಾಗಿ ಜಗದೀಶ್ ಬಾವಿಕಟ್ಟಿ ಮಾಸ್ಟರ್ಸ್. ಈಗ ಅದಕ್ಕೆ ಮುಂಚೆ ಯಾರಿಗಾದ್ರು ಪ್ರಶ್ನೆ ಇದ್ರೆ ಕೇಳಿ, ಆಮೇಲೆ ನೀವು ಮುಂದಕ್ಕೆ ಹೋಗಿ. ಎಸ್ ಸ್ನೇಹಿತರೆ, ಇಷ್ಟೊತ್ತನ ಕಿರು ಸಂದೇಶ ಕೇಳಿದ್ರಿ. ಯಾರಿಗೇನಾದ್ರೂ ಇದ್ರ ಬಗ್ಗೆ ಪ್ರಶ್ನೆ ಇದ್ರೆ ಅಥವಾ ಅನುಭವ ಹಂಚಿಕೆ ಇದ್ರೆ ಒಂದು 4 ಜನ ಮಾಸ್ಟರ್ಸ್ಗೆ ಅವಕಾಶ ಇದೆ. ನಿಮ್ಮ ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರಿಗೆ ಅವಕಾಶ ಕೊಡ್ತೀನಿ. ಯಾಕಂದ್ರೆ ನಾನು ಕೊನೆವರೆಗೆ ಇರಲ್ಲ, ಅದಕ್ಕೋಸ್ಕರ ನಾನು ಲೀವ್ ಆಗ್ಬೇಕು. ರೈಟ್. ಎಸ್, ರಾಜು ಅವರೇ ಮಾತಾಡಿ. ರಾಜು ಅವರು ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ ಸರ್. ನಾವು ಆರೋಗ್ಯದಲ್ಲಿ ಸ್ವಲ್ಪ ಧ್ಯಾನ ಮಾಡೋದ್ರಿಂದ ಆರಾಮಾಗೈತಿ ಮತ್ತೆ ಹಿಂಗ ಹೇಳುತ್ತಪ್ಪ ಸರ್ ನಮ್ ಜನರಿಗೆ. ಆರೋಗ್ಯದಲ್ಲಿ ಸುಧಾರಣೆ ಆಗೈತಿ ನಮ್ಮಲ್ಲಿ ಅಂತ ಹೇಳಿ ನಾವು ಜನರಿಗೆ ಅದೆಲ್ಲ ಹೇಳ್ಬೇಕು. ಹಾ ಸರ್. ನೋಡ್ರಿ, ಎಸ್, ನಾನು ಸ್ಪಷ್ಟಪಡಿಸಿದ್ದೀನಿ ಅದ್ರ ಬಗ್ಗೆ. ನೀವು ಏನೇ ಆರೋಗ್ಯದಲ್ಲಿ ಪರಿವರ್ತನೆ ಆಯ್ತು, ಒಳ್ಳೇದಾಯ್ತು, ನಿಮ್ಮ ಅಂತರ ಪರಿವರ್ತನೆ ಆಯ್ತು, ವರ್ಗಲು ನಿಯಂತ್ರಿಸಿಕೊಂಡಿದ್ದೀರಿ. ಈಗ ನಿಮಗೆ ಕೋಪ ಹೋಯ್ತು, ಶಾಂತ ಬಂತು, ನಿಮ್ಮಲ್ಲಿರುವಂತ ದ್ವೇಷ ಹೋಯ್ತು, ಪ್ರೇಮ ಬಂತು, ಕರುಣೆ ಹೆಚ್ಚಾಯ್ತು. ಎಸ್, ಯು ಹ್ಯಾವ್ ಟು ಟೆಲ್ ಟು ದ ವರ್ಲ್ಡ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್. ಸುತೇಜ ಭಟ್ ಮೇಡಮ್, ತಮಗೆ ಅವಕಾಶ. ನಮಸ್ತೆ ಗುರುಜಿ. ನಮಸ್ತೆ ಸನೇಗೌಡ ಸರ್. ಗುರುಜಿ ತುಂಬಾ ಅದ್ಭುತವಾಗಿದೆ, ಬಿಕಮ್ ಇನ್ ಯುವರ್ ಓನ್ ಮಾಸ್ಟರ್ ಅಂತ. ಅರಿಷಡ್ವರ್ಗಗಳನ್ನ ಗೆದ್ದು ನಾವು ಹೆಂಗೆ ನಾವು ಮಾಸ್ಟರ್ ಆಗ್ಬೇಕು ಅನ್ನೋದನ್ನ ಗುರುಜಿ, ನಾನು ಈಗ ಇಲ್ಲಿ ಕೆಲವರು ಧ್ಯಾನಕ್ಕೆ ಬರ್ರಿ ಅಂದ್ರೆ ಧ್ಯಾನಕ್ಕೆ ಬರ್ಬೋದು, ಏನಾಗ್ತದೆ ಅದರಿಂದ, ನಿಮ್ಗೇನಾದ್ರು ಆಗಿದ್ಯಾ ಅಂತ ಕೇಳಿದ್ರು. ನಾನು 1-2 ಸರ್ತಿ ಹೇಳ್ಬಿಟ್ಟಿದ್ದೆ ಗುರುಜಿ, ಹಿಂಗೆ ಕೆಲವು ಪ್ರಕೃತಿ ಕಾಣುತ್ತೆ, ಮಾಸ್ಟರ್ಸ್ ಕಾಣ್ತಾರೆ ಅಂತೆಲ್ಲ, ಆ ತರ ಹೇಳ್ಬಿಟ್ಟಿದೆ ಗುರುಜಿ. ಅದು ಹೇಳ್ಬಾರ್ದ ಗುರುಜಿ? ಅವೆಲ್ಲ ಬೇಕಾಗಿಲ್ಲ. ಅಲ್ಲ, ನನ್ನ ಕೆಲವು ಅವೆಲ್ಲ ಜಾಸ್ತಿ ಹಂಚ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ನೀವು ಬಿಗಿನಿಂಗ್ ಅಲ್ಲಿ ಇದ್ದೀರಾ, ನಿಮ್ಮ ಶಕ್ತಿ ಆ ರೀತಿಯಲ್ಲಿ ಆಚರಣೆ ಕಲಿಸಬಾರ್ದು. ಆದಷ್ಟು ಹೊರಗಡೆ ಇಟ್ಕೊಳ್ಳಿ. ಅಂದ್ರೆ ನಾವ್ ಒಂಥರ ಖುಷಿಗೆ, ಅವರು ಬರ್ಲಿನ ಖುಷಿಗೆ ಹೇಳ್ಬಿಟ್ಟಿದೆ ಗುರುಜಿ. ಕೆಲವೊಂದು ಆಕ್ಟಿವ್ ಆತರ ಹೇಳೋದಿಲ್ಲ. ನನ್ನಲ್ಲಿ ಶಾಂತಿ ಬಂತು, ನಾನು ಇದಕ್ಕೆ ಮುಂಚೆಯಿಂದ ಇವಾಗ ಆರೋಗ್ಯವಾಗಿದ್ದೀನಿ, ಎಷ್ಟೇ ಕೆಲಸ ಮಾಡಿದ್ರೆ ನನಗೂ ಅಲಸಟೆ ಬರಲ್ಲ, ಇಂಥವೆಲ್ಲ ಹೇಳಿ, ಪರವಾಗಿಲ್ಲ. ಅವೆಲ್ಲ ಒಂದ್ 50% ಚೆನ್ನಾಗಿದೆ ಅಂತ ಹಿಂಗ್ ಹೇಳ್ತಿದ್ದೆ, ಜೊತೆ ಹಿಂಗ್ ಹೇಳ್ಬಿಡ್ತಿದ್ದೆ. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ. ತುಂಬಾ ಒಳ್ಳೆ ವಿಷಯವನ್ನ ಹೇಳಿದ್ರಿ. ಸೀಕ್ರೆಟ್ ಯಾವ್ದನ್ನ ಮೇಂಟೈನ್ ಮಾಡ್ಬೇಕು, ಯಾವ್ದನ್ನ ಓಪನ್ ಆಗಿ ಹೇಳ್ಬೇಕು ಅಂತ. ಥ್ಯಾಂಕ್ ಯು ಗುರುಜಿ. ಧನ್ಯವಾದ ಮೇಡಮ್. ಮಲ್ಲಪ್ಪ ನಾಯ್ಕ್ ಸರ್, ತಮಗೆ ಅವಕಾಶ. ನಮಸ್ತೆ ಗುರುಜಿ. ನಮಸ್ತೆ ಸನ್ಗೌಡ್ರೆ. ನಮಸ್ತೆ ಸುತೇಜ ಭಟ್ ಮೇಡಮ್ ನವರೇ. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ಕೋಟಿ ನಮನಗಳು. ಗುರುಜಿ, ಅದ್ಭುತವಾದ ಒಂದು ಜ್ಞಾನ. BA ಮಾಸ್ಟರ್, ಒಬ್ಬ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ನೀವು ಮಾಸ್ಟರ್ ಆಗಿ ಅನ್ನೋ ಒಂದು ಸಂದೇಶದಲ್ಲಿ, ಕಿರು ಸಂದೇಶದಲ್ಲಿ ಇವತ್ತು ಈ ಆಧ್ಯಾತ್ಮಿಕಕ್ಕೆ ನೀವು ಪದಾರ್ಪಣೆ ಮಾಡಿದಾಗ ಅದರಲ್ಲಿ ಮಾಡಿದ ಸಾಧನೆಯಿಂದ ಪಡೆದ ಅತೀಂದ್ರಿಯ ಶಕ್ತಿ ಅಂತ ನಾನು ಬಳಸಬಹುದಾ ಇದನ್ನ?
ಆ ಅತೀಂದ್ರಿಯ ಶಕ್ತಿಯನ್ನು ಮಾತ್ರ ಯಾರಲ್ಲೂ ನೀವು ಅದನ್ನ ಶೇರ್ ಮಾಡ್ಕೋಬೇಡಿ. ಎಸ್, ಕೇವಲ ನಿಮ್ಮ ಭೌತಿಕ ಶರೀರದಲ್ಲಾದ ಬದಲಾವಣೆಗಳನ್ನ ಹೇಳ್ಕೊಳ್ಳಿ, ಬಟ್ ಅತೀಂದ್ರಿಯ ಶಕ್ತಿಯನ್ನ ಯಾರಿಗೂ ಶೇರ್ ಮಾಡಬೇಡಿ. ಇದರಿಂದ ನಿಮ್ ಶಕ್ತಿನೇ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನ ಜೋಪಾನವಾಗಿ ಇಟ್ಕೊಂಡು ಮುಂದಿನ ಕೆಲಸವನ್ನ ನೀವು ಮಾಡಿ, ಯಾರನ್ನು ನೀವು ಡಿಪೆಂಡ್ ಮಾಡಬೇಡಿ ಅನ್ನೋದನ್ನ ಅದ್ಭುತವಾಗಿ ಮಾರ್ಮಿಕವಾಗಿ ತಿಳಿಸಿದ್ರಿ. ಅದೇ ರೀತಿ ಕಾಡಿನಲ್ಲಿರ್ತಕ್ಕಂಥ ಅನೇಕ ಪ್ರಾಣಿಗಳು, ಹುಲಿ ಸಿಂಹದಂತ ಬಲಿಷ್ಠ ಪ್ರಾಣಿಗಳು ಇದೇ ತಂತ್ರವನ್ನು ಬಳಸಿ ಬೇಟೆ ಆಡೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿರಿ ಸರ್. ತಮಗೆ ಅನಂತ ಅನಂತ ನಮನಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕೆ ಧನ್ಯವಾದಗಳು. ಎಸ್, ಸನಗೌಡ್ರೆ, ಈಗ ಈ ವಿಡಿಯೋದು ಲೈಕ್ ಮಾಡೋದು ಅದು ಮಾಡಿಲ್ಲ ಇವತ್ತು, ದಯವಿಟ್ಟು ಮಾಡಿ. ಎರಡು ವಿಡಿಯೋಗಳು ನಿನ್ನೆದು, ಎರಡು ವಿಡಿಯೋಗಳಿದೆ, ಮೂರು ಇದೆ ಮೋಸ್ಟ್ಲಿ. ಮಧುರಾ ಮೇಡಮ್ ಅವ್ರು ಬಂದಿದ್ದಾರೆ ಮೇಡಮ್, ಅವ್ರನ್ನ ಹೋಸ್ಟ್ ಮಾಡಿ ಸರ್, ಅವ್ರು ಕವರ್ ಮಾಡಿ. ಓಕೆ, ಆ ವಿಡಿಯೋಗಳು ಶೇರ್ ಮಾಡಬೇಕು, ಎಲ್ಲರೂ ಲೈಕ್ ಅದೆಲ್ಲ ಇದೆಯಲ್ಲ ಅದು ಮಾಡಬೇಕಾಗತ್ತೆ. ಮಧುರಾ ಮೇಡಮ್ ಬಂದಿರಲಿಲ್ಲ? ಬಂದಿದ್ದೀನಿ ಸರ್, ಇದೀನಿ ನಾನು. ಪೋಸ್ಟ್ ಆಗಿದ್ದಾರೆ, ಆಲ್ರೆಡಿ ಇದ್ದಾರೆ ಅವರು, ಪೋಸ್ಟ್ ಅಲ್ಲೇ ಇದ್ದೀನಿ. ಪೋಸ್ಟ್ ಇದ್ದಾರೆ. ಸೊ ಈಗ ಆ ವಿಡಿಯೋಗಳು ಎಷ್ಟಿದೆ ಅನ್ನೋದು, ಮೂರ, ಒಂದು ಜ್ಞಾನ ಸಂದೇಶ ಅಂದ್ರೆ ಮೇನ್ ಸ್ಪಿರಿಚುವಲ್ ಮೆಸೇಜ್, ಅದಾದ್ಮೇಲೆ ಕಿರು ಸಂದೇಶ ಇದೆಯಲ್ಲ, ಹಾ ಎರಡನ್ನೂ ಇದರಲ್ಲಿ ಹಂಚ್ಕೊಳ್ಳಿ ಜೂಮ್ ಅಲ್ಲಿ. ಸೊ ಎಲ್ಲರೂ ಓಪನ್ ಮಾಡಿ ಒಂದು 5 ನಿಮಿಷ ಈಗ ಬ್ರೇಕ್ ತಗೊಂಡು ಎಲ್ಲರೂ ಮಾಡಿ. ಒಂದು ಮಿಲೇರಪ್ಪ ಸಂದೇಶ, ಮಿಲೇರಪ್ಪ ಜೀವನ ಚರಿತ್ರೆ, ಇನ್ನೊಂದು ನಮ್ಮ ನಾಗರಾಜ ಗುರುಗಳು ಹಂಚ್ಕೊಂಡಿದ್ದ ಜ್ಞಾನ. ಮಾಸ್ಟರ್ಸ್ ನಿನ್ನೆಯ ಒಂದು 2 ಜ್ಞಾನ ಸಂದೇಶಗಳನ್ನ ಇವತ್ತು ನಾವು ಇಲ್ಲಿ ಶೋ ಮಾಡ್ತಾ ಇದ್ರೆ ಲಿಂಕ್ ಬರ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿ ನೀವು ಅದನ್ನ ಲೈಕ್ ಮಾಡ್ಬೇಕು. ಯಾರೆಲ್ಲ ಲೈಕ್ ಮಾಡ್ತೀರಾ ಅಲ್ಲಿ ನಿಮ್ದು ಕೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ಇದಿಷ್ಟೆಲ್ಲ ನಾನು ಏನು ತ್ಯಾಗ ಮಾಡಬೇಕು, ನಾನು ಏನು ತ್ಯಾಗ ಮಾಡ್ಬೇಕಂತ ಒಂದು ವಿಡಿಯೋ, ಇನ್ನೊಂದು ಮಿಲೇರಪ್ಪ ಜೀವನ ಚರಿತ್ರೆ ಭಾಗ 19 ಅಂದ್ರೆ 19. ಈ ಎರಡನ್ನು ದಯವಿಟ್ಟು ಎಲ್ಲರೂ ಓಪನ್ ಮಾಡಿ ಯೂಟ್ಯೂಬ್ ಲಿಂಕ್, ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಒಂದು ಪ್ರೆಸ್ ಮಾಡಿ, ಲೈಕ್ ಮಾಡಿ. ಮತ್ತೆ ಇನ್ನೊಂದು ಮ್ಯಾಗ್ನೆಟಿಕ್ ವಾಟರ್ ಅಂತ ಹಾಕಿದ್ದಾರೆ, ಕರೆಕ್ಟ್, ನಿನ್ನೆ ಅಯಸ್ಕಾಂತ ನೀರು ಬಗ್ಗೆ ಹಾಕಿದ್ದಾರೆ, ಅದನ್ನು ಮಾಡ್ಬೋದು, ಅದನ್ನು ಹಾಕಿದ್ರೆ ಯಾರನ್ನ ಚಾಟ್ ಬಾಕ್ಸ್ ಅಲ್ಲಿ ಈಗ ಲಿಂಕು ಇಲ್ಲ ಬಂದಿಲ್ಲ ಗುರುಜಿ ಯಾವುದು ಇಲ್ಲ, ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಯಾರು ಹಾಕ್ತಾ ಇದ್ದಾರೆ ಅದು ಇಂಪಾರ್ಟೆಂಟ್ ಅಲ್ವಾ? ಹೂ ಇಸ್ ಪೋಸ್ಟಿಂಗ್? ಮ್ಯಾಗ್ನೆಟಿಕ್ ವಾಟರ್ ಬಂತು ಗುರುಜಿ, ಮ್ಯಾಗ್ನೆಟಿಕ್ ವಾಟರ್ ಬಂದಿದೆ. ನಂದಾ ಮೇಡಮ್ ಆಗ್ತಾ ಇದ್ದಾರೆ. ಓಕೆ, ಇನ್ನೂ 2 ಹಾಕಿಮ್ಮ, ಇನ್ನೂ 2 ವಿಡಿಯೋಗಳಿದೆ. ಎಲ್ಲರೂ ದಯವಿಟ್ಟು ಪ್ರೆಸ್ ಮಾಡಿ ಅಲ್ಲಿಗೆ ಹೋಗಿ ಯೂಟ್ಯೂಬಲ್ಲಿ ಓಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ವಾಪಸ್ ಬನ್ನಿ. 5 ನಿಮಿಷ ಗ್ಯಾಪ್ ಬ್ರೇಕ್. ಇಲ್ಲ ಅಂದ್ರೆ ನಾವು ಬಿಡೋದಿಲ್ಲ, ನೆಕ್ಸ್ಟ್ ಅಂಶಕ್ಕೆ ಹೋಗೋದಿಲ್ಲ. ಓಕೆ, ಇಲ್ಲಿ ಯಾವ ತರ ಅಂದ್ರೆ ಮಕ್ಕಳಿಗೆ ಹೇಳ್ತಾರಲ್ಲ, ನೀವು ಇದು ಮಾಡಿದ ಒಂದು ಚಾಕ್ಲೇಟ್ ಕೊಡ್ತೀನಂತ, ಆ ರೀತಿಯಲ್ಲಿ ಇದೆ ಇದು. ಮ್ಯಾಗ್ನೆಟ್ ವಾಟರ್ದು ಮೊದಲು 14 ಇತ್ತು ಗುರುಜಿ, 15 ಆಯ್ತು. ನೋಡೋಣ ಮತ್ತೆ ಯಾರ್ಯಾರು ಹಾಕ್ತಾರೆ ಗುರುಜಿ. ಈಗ ಸ್ನೇಹಿತರೆ, ಇನ್ನೂ ನಮಗೆ ಈ ವಿಷಯ ಗೊತ್ತಿಲ್ಲ ಅನ್ನೋರು, ಈ ಟೆಕ್ನಾಲಜಿ ಗೊತ್ತಾಗ್ತಾ ಇಲ್ಲ ಅನ್ನೋರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಎಲ್ಲರೂ ಲೈಕ್ ಮಾಡಿದ ಮೇಲೆ ಯಾರು ಲೈಕ್ ಮಾಡ್ತಾರೋ ಎಸ್ ಅಂತ ಹಾಕಿ, ಅಂದ್ರೆ ಅಟ್ಲೀಸ್ಟ್ ನೀವು ಮಾಡಿದ್ರಿ ಅಂತ ಗೊತ್ತಾಗತ್ತೆ ಎಷ್ಟು ಮಾಸ್ಟರ್ಸ್ ಇಲ್ಲಿ ಆ ಕಾರ್ಯಕ್ರಮ ಇದರಲ್ಲಿ ಭಾಗವಹಿಸ್ತಾರೆ ಅಂತ ಗೊತ್ತಾಗತ್ತೆ. ಸ್ನೇಹಿತರೆ, ಇಲ್ಲಿ 3 ಲಿಂಕ್ ಇದಾವೆ, 3ಕ್ಕೂ ಲೈಕ್ ಮಾಡಿ. ಯಾರೆಲ್ಲ ಮಾಡಿದವರು ಎಸ್ ಅಂತ ಹಾಕಿ. ಯಾರಾದ್ರೂ ಒಬ್ರು ಮಾಡಿದವರು ದಯವಿಟ್ಟು ನೀವು ಅನ್ಮ್ಯೂಟ್ ಆಗಿ ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಅವಕಾಶ ಕೊಡ್ತೀನಿ. ನೀವು ಯಾವ ತರ ಮಾಡಿದ್ರಿ ಅದನ್ನ ಗೊತ್ತಿಲ್ಲದೆ ಇದ್ದವ್ರಿಗೆ ಹೇಳಿ ಒಂಚೂರು. ಇನ್ನು ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ಟೆಕ್ನಾಲಜಿ ಬಳಕೆ ಮಾಡ್ಕೊಳ್ಳೋದು. ಯಾರಾದ್ರೂ ಒಬ್ರು ಮಾಡಿದವ್ರು ಹ್ಯಾಂಡ್ ರೈಸ್ ಮಾಡಿ. ಯಾರು ಲೈಕ್ ಕೊಟ್ರಿ ಈಗ ಅವರೊಬ್ರು ಹ್ಯಾಂಡ್ ರೈಸ್ ಮಾಡ್ರಿ, ನಿಮ್ಗೆ ಅವಕಾಶ ಕೊಡ್ತೀನಿ. ಈಗ ನೀವು ಮಾತಾಡಿ ಹೇಳ್ರಿ ಯಾವ ತರ ಮಾಡಿದೆ ಅಂತ ಹೇಳ್ಬಿಟ್ಟು. ಯಾರಿಗಾರು ಕೊಡಿ, ಸನ್ನೇಗೌಡ್ರೆ, ಅವ್ರು ಹೇಳ್ತಾರೆ. ರೇವತಿ ಮೇಡಮಿಗೆ ಕೊಡಿ, ಹೇಳ್ತಾರೆ.
ಎಸ್, ಭಾಗ್ಯ ಮೇಡಮ್ ಮಾತಾಡಿ. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಮಾತಾಡಿ. ನಮಸ್ತೆ ಗುರುಗಳ, ಎಲ್ರಿಗೂ ನಮಸ್ಕಾರ. ಆ ಲಿಂಕ್ ನಾನು ಇದನ್ನ ಲೈಕ್ ಮಾಡೋದಕ್ಕೆ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೇಲೆ ಪ್ರೆಸ್ ಮಾಡಿದೆ. ಪ್ರೆಸ್ ಮಾಡಿದ ತಕ್ಷಣ ವಿಡಿಯೋ ಓಪನ್ ಆಯ್ತು. ಆ ವಿಡಿಯೋ ವೀಕ್ಷಣೆ ಮಾಡಿ ಇದು ಥಂಬ್ ಇಂಪ್ರೆಷನ್ ಕೊಟ್ರೆ ಅದು ಲೈಕ್ ಅಂತ ಆಗುತ್ತೆ ಗುರುಗಳ. ವೀಕ್ಷಣೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಆಮೇಲೆ ನಾನು ತದನಂತರದಲ್ಲಿ ಅದನ್ನ ಪೂರ್ತಿ ವೀಕ್ಷಣೆ ಮಾಡ್ತೀನಿ ಗುರುಗಳೇ. ಎಸ್. ಇಲ್ಲಿ ಉದ್ದೇಶ ಏನಂದ್ರೆ ಅಟ್ಲೀಸ್ಟ್ ಮಾಸ್ಟರ್ಸ್ ಯಾರು ಟೀಚ್ ಮಾಡ್ತಾರೆ ಅವ್ರು ಸ್ವಲ್ಪ ಎಂಕರೇಜ್ಮೆಂಟ್ ಕೊಡೋಣ, ಒಂಥರ ಪ್ರಶಸ್ತಿ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಕೃತಜ್ಞತೆ. ಏನು ಇದರಿಂದ ಒಂದು ಕೃತಜ್ಞತೆ ಕ್ಯೂರಿಯಾಸಿಟಿ ಇಂಪ್ರೂವ್ ಆಗುತ್ತೆ ಗುರುಗಳ. ಇದು ಈ ತರ ಮಾಡಿದಾಗ ಅದು ಸ್ವಲ್ಪ ನೋಡಿದಾಗ ಒಂದು ಹಿಂಟ್ ಕೊಟ್ಟಾಗ ಮತ್ತೆ ಮುಂದೆ ಏನಿದೆ ನೋಡ್ಬೇಕು ಅನ್ನೋಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೊಂಥರ ಬೆಸ್ಟ್ ಐಡಿಯಾ ಆಗಿದೆ ಗುರುಗಳ. ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಇದು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಈಗ, ಪ್ರತಿ ಲ್ಯಾಂಗ್ವೇಜ್ ಅಲ್ಲಿ. ಈ ತರ ನೀವು ಲೈಕ್ ಕೊಟ್ಟಾಗ ಅಲ್ಲಿ ಕೌಂಟ್ಸ್ ಇರುತ್ತೆ, ನಂಬರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. 0 ಇದ್ದು 1 2 3 4 ಹಿಂಗ ಆಗ್ತಾ ಹೋಗುತ್ತೆ, ಗೊತ್ತಾಗುತ್ತೆ. ಅಲ್ಲಿ ನೀವು ಡಬಲ್ ಟಚ್ ಕೊಟ್ರೆ ಮತ್ತೆ ನಿಮ್ಗೆ ಕೊಟ್ಟದ್ದು ಡೌನ್ ಆಗುತ್ತೆ, ಕಡಿಮೆ ಆಗುತ್ತೆ. ಅದು ಗೊತ್ತಿರ್ಲಿ ಸ್ನೇಹಿತರೆ, ಒಂದೇ ಟಚ್ ಕೊಡ್ಬೇಕಷ್ಟೇ. ಡಬಲ್ ಟಚ್ ಕೊಟ್ರೆ ಕ್ಯಾನ್ಸಲ್ ಆಗುತ್ತೆ ನೀವು ಕೊಟ್ಟದ್ ಮತ್ತೆ. ಎಸ್, ಇನ್ನೊಬ್ರು ಯಾರಾದ್ರೂ ಹೇಳ್ತೀರಾ ಯಾವ ತರ ಮಾಡಿದ್ವಿ ಏನಾಯ್ತು ಅಂತ? ನೀವು ಮಾಡಿದಾಗ ಎಷ್ಟು ನಂಬರ್ ಬಂತು ಅಂತ ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ ಇನ್ನೊಬ್ರು. ಸುತೇಜ ಮೇಡಮ್ ಹೇಳಿ. ಅದೇ ಅದು ಈಗ ಲಿಂಕ್ ಬರುತ್ತಲ್ಲ ಗುರುಜಿ, ಲಿಂಕ್ ಮೇಲೆ ಪ್ರೆಸ್ ಮಾಡಿದಾಗ ಅದು ಫುಲ್ ನಿನ್ನೆ ಏನಿತ್ತು ಅದು ವಿಡಿಯೋ ಕಾಣ್ತಾ ಇರುತ್ತೆ. ಕೆಳಗಡೆ ಲೈಕ್ ಅಲ್ಲಿ ಇದ್ದಿದ್ದು ಲೈಕ್ ಒತ್ತಿದ್ರೆ ಮತ್ತೆ ಕಾಮೆಂಟ್ ಅಂತ ಬರುತ್ತೆ. ನಾವು ಕಾಮೆಂಟ್ ಮಾಡಿದರೆ ನಂಗೆ ಕಾಮೆಂಟ್ ಮಾಡ್ಲಿಕ್ಕೆ ಅಡ್ಡಿಲ್ಲ ಆಗಿಲ್ಲ, ಹಂಗಾಗಿ ನಾನು ಇದು ಮಾಡಿದ್ದೀನಿ ಗುರುಜಿ. ಅಷ್ಟೇ, ಕಾಮೆಂಟ್ ಬರೆಯಕ್ ಆಗಲ್ಲ ಅಂದ್ರೆ ಏನೋ ಬರೀಬಹುದು, ಥ್ಯಾಂಕ್ಸ್ ಅಂತ, ವೆರಿ ಗುಡ್ ಅಂತ. ಸೊ ಒಂದು ಜಸ್ಟ್ ಸ್ಮಾಲ್ ಪದಗಳು ಬರೀಬಹುದು, ತೊಂದರೆ ಇಲ್ಲ. ಇಲ್ಲ ಅಂದ್ರೆ ನೀವ್ ಹೇಳಿದ ಪ್ರಕಾರ ಏನಿಲ್ಲ ಅಂದ್ರೆ ನಮಸ್ತೆ ಹಾಕಿ ಬಿಟ್ಬಿಟ್ರೆ ಆಯ್ತು. ಅಷ್ಟೇ ಹಾಕಿದೀನಿ ಗುರುಜಿ, ಆಮೇಲೆ ಕಾಮೆಂಟ್ ಹಾಕ್ಬೋದು ಗುರುಜಿ. ಅಷ್ಟೇ. ಎಸ್. ಗೌರಿ ಅವರೇ ನೀವು ಮಾತಾಡಿ ಮೇಡಮ್. ಗೌರಿ ಮೇಡಮ್. ಯಾವ್ದಾದ್ರು ಒಂದು ಸಿಂಬಲ್ ಹಾಕಿ, ಥ್ಯಾಂಕ್ಸ್ ಅಂತ ಒಂದು ಕೊಡ್ಬೋದು, ಥಮ್ಸ್ ಅಪ್ ಕೊಡ್ಬೋದು, ಏನಾದ್ರು ಮಾಡಿ. ಗೌರಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ. ಸರ್ ನಾನು ನೆನ್ನೆ ಲೈಕ್ ಕೊಟ್ಟಿದ್ದೆ. ಸೊ ಈಗ ಮತ್ತೆ ನಾನು ಕೊಡಕ್ ಹೋದಾಗ ಅದು ಕೌಂಟ್ ಕಡಿಮೆ ಬಂತು. ಇಲ್ಲ, ಒಂದೇ ಸಲ ಕೊಡ್ಬೇಕು. ಈ ವಿಡಿಯೋಸ್ ಇವತ್ತೇ ಬಂದಿರೋದು. ನಿನ್ನೆ ಏನಾದ್ರು ವಾಟ್ಸಾಪ್ ಅಲ್ಲಿ ಇದ್ದು ನೀವು ಹೋಗಿ ಅಲ್ಲಿ ಲೈಕ್ ಮಾಡಿದಿದ್ರೆ, ನಿನ್ನೆ ನೀವು ವಿಡಿಯೋ ನೋಡುವಾಗ ನೀವು ಆಲ್ರೆಡಿ ಲೈಕ್ ಮಾಡಿದಿದ್ರೆ, ಈಗ ಮತ್ತೆ ಮಾಡಕ್ ಹೋದ್ರೆ ಅದು ಕಡಿಮೆ ಆಗತ್ತೆ. ಮತ್ತೆ ನನ್ಗೆ ಅದು ಕೌಂಟ್ ಕಡಿಮೆ ಆದ ತಕ್ಷಣ ಮತ್ತೆ ನಾನು ಲೈಕ್ ಕೊಟ್ಟೆ, ಮತ್ತೆ ಪ್ರೆಸ್ ಮಾಡಿದೆ. ಕರೆಕ್ಟ್. ಅದು ಹಾಗೆ ಇರ್ಲಿ. ನೀವು ಅಂದ್ರೆ ಈಗಾಗಲೇ ನೀವು ಲೈಕ್ ಮಾಡಿದ್ರಿ ಅಂತ ಅರ್ಥ. ಹೌದು ಸರ್, ನೆನ್ನೆ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಕೂಡ ಹಾಕಿದ್ದೆ ನೆನ್ನೆ ನಾನು. ಸೊ ಹಾಗೆ ಆಯ್ತು ಸರ್. ನಾನು ವೆರಿ ಗುಡ್. ರಾಜು ಅವರು ಲಿಂಕ್ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ಯಾಕೆ ಬಂದಿಲ್ಲ? ಬಂದಿದೆಯಲ್ಲ, ಎಲ್ಲರೂ ನೋಡಿದ್ದಾರೆ. ಹ್ಯಾಂಡ್ ರೈಸ್ ಮಾಡಿ, ನೀವು ಮಾತಾಡಿ. ರಾಜು ಅವರು 3 ಲಿಂಕ್ ಹಾಕಿದಿರಾ ಮೇಡಮ್? 3 ಇದೆ ಸರ್. ಈಗ ನಾನು ಒಂದು ಹಾಕಿದೆ ಸರ್, ಅದು ಮಿಲೇರಪ್ಪದೇ ಒಂದು ಹಾಕಿದ್ದೆ ನೋಡಿ, ಅವರು ಲಾಸ್ಟ್ ಅಲ್ಲಿ ಇದೆ. ಯಾರೋ ಒಬ್ರು ಎಲ್ಲ ಕಂಟಿನ್ಯೂ ಹಾಕಿಮ್ಮ, ಅದು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾರೋ ಒಬ್ರು ತಗೋಲಿ, ಜವಾಬ್ದಾರಿ ತಗೊಂಡು 3 ಲಿಂಕ್ ಕಂಟಿನ್ಯೂಸ್ ಹಾಕಿ, ಒಂದು ಕೆಳಗಡೆ ಒಂದು ಕೆಳಗಡೆ ಒಂದು 3. ಸರ್ ವಾಟ್ಸಾಪ್ ಒಳಗೆ ಲಿಂಕ್ ಬಂದಿಲ್ಲ ಸರ್ ನನಗೆ ಇವತ್ತು. ವಾಟ್ಸ್ಆಪ್ ಅಲ್ಲಿ ಬರಲ್ಲ ಸರ್, ಚಾಟ್ಸ್ ಅಲ್ಲಿ ಬರುತ್ತೆ ನೋಡಿ. ನಿಮ್ಮ ಚಾಟ್ ಅಲ್ಲಿ ವಾಟ್ಸಾಪ್ ಅಲ್ಲಿ ವಿಡಿಯೋಗಳು ಬಂದಿರ್ತದಲ್ಲ, ಬಂದಿಲ್ಲ ಇನ್ನು ವಿಡಿಯೋಗಳು ನಿನ್ನೆದು? ನಂದಿನಿ ಮೇಡಮ್ ಹಾಕಿರ್ಬೋದಲ್ಲ ನಿನ್ನೆ ವಿಡಿಯೋಗಳು? ನಿನ್ನೆನೆ ಹಾಕ್ತಾರೆ, ನಿನ್ನೆ ವಿಡಿಯೋ ನಿನ್ನೆ. ಇದೆ ಸರ್. ನಂದಾ ಮೇಡಮ್ ಎಸ್ ಅಂತ ಹೇಳ್ತಾ ಇದ್ದಾರೆ. ಎಸ್, ರೈಟ್, ಹಾಕಿದ್ದಾರೆ ಸರ್, ಅಷ್ಟು ಬಂದಿದ್ದಾವೆ. ನಿನ್ನೆ ವಿಡಿಯೋಗಳು ನಿನ್ನೆ ಹಾಕ್ತಾರೆ. ನೀವು ವಾಟ್ಸಾಪ್ ಅಲ್ಲಿ ಭಾಗವಾಗಿದ್ದೀರಾ? ನೀನ್ ಚಾಟ್ ಒಳಗೆ ಹಾಕಿನ ಸರ್, ನೀನು ಲಿಂಕ್ ಮಾಡಿನಿ ಸರ್ ನಿನ್ನೆ. ಅದು ಸಾಕು ಸರ್. ಲೈಕ್ ಮಾಡಿ ಸರ್. ಎಲ್ಲಾದ್ರೂ ಒಂದ್ ಹತ್ರ ಮಾಡಿ ಸಾಕು, ನಡೀತೆ. ವಾಟ್ಸ್ಆಪ್ ನಾಗ ಮಾಡೇನಿ ಸರ್. ನೀವು ವಾಟ್ಸ್ಆಪ್ ನಲ್ಲಿ ಮಾಡಿದ್ದವರು ಈಗ ಮತ್ ಮಾಡಕ್ ಹೋದ್ರೆ ಅದು ನಿಮ್ದು ಕೌಂಟ್ ಡೌನ್ ಆಗುತ್ತೆ. ಒಂದ್ಸರಿ ಮಾಡಿ ಅಷ್ಟೇ. ರೈಟ್. ಗೊತ್ತಾಯ್ತು ಅಂತ ಭಾವಿಸ್ತೇವೆ ಎಲ್ಲರಿಗೂ ಕೂಡ. ಲಿಂಕ್ ಅನ್ನ ಲೈಕ್ ಮಾಡತಕ್ಕಂಥದ್ದು ಇನ್ನೂ ಯಾರಿಗೂ ಗೊತ್ತಿಲ್ಲ, ನೀವು ದಯವಿಟ್ಟು ಫೋನ್ ಮಾಡಿ ಆದ್ರೂ ತಿಳ್ಕೊಬಹುದು ಅಂತ ಹೇಳ್ತಾ
ರೈಟ್. ಗುರುಜಿ ನಾವು ಕಾರ್ಯಕ್ರಮ ಮುಂದುವರಿಸಬಹುದಾ ಗುರುಜಿ? ಮುಂದುವರಿಸಿ. ಸೊ ನಿಮ್ನು ಹೋಸ್ಟ್ ಮಾಡ್ತಾ ಇದ್ದೀನಿ ಈಗ, ನಾವು ಲೀವ್ ಆಗ್ತೀವಿ. ಓಕೆ. ಓಕೆ ಗುರುಜಿ. ಸೊ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.